ಶುರು ಯಾರು ಮಾಡಿ. ಬಂದಿಲ್ಲ. ಸಂಧ್ಯಾಜಿ ಪ್ರೇಯರ್ ಹೇಳ್ತೀರಾ ನೀವು? ಮೋಸ್ಟ್ಲಿ ವಾಯ್ಸ್ ಕಟ್ ಆಯ್ತು. ಒಂದ್ ನಿಮಿಷ ಸಂತೋಷ್, ಒಂದೇ ಒಂದ್ ನಿಮಿಷ. ಒಂದ್ ನಿಮಿಷ ಅಲ್ಲ, ಆರಾಮಾಗಿ ಬನ್ನಿ, ಏನ್ ತೊಂದರೆ ಇಲ್ಲ. ಶುರು ಮಾಡ್ಲಾ ಸಂತೋಷ್ ಜಿ? ಮಾಡಿ 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 ಮಾಡಿ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾ ಶಂಕರಾಚಾರ್ಯ ಮಧ್ಯಮಾ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಾ ಶಂಕರಾಚಾರ್ಯ ಮಧ್ಯಮಾ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಃ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಗುರುಗಳಿಗೂ ಹಾಗೂ ಎಲ್ಲರಿಗೂ ನಮಸ್ತೆ. ಹರಿ ಓಂ. ಹರಿ ಓಂ. ಎಲ್ಲ ನನ್ನ ಸಸ್ವರೂಪದಲ್ಲಿ ಒಂದಾಗಿರುವಂತ ಎಲ್ಲ ಆತ್ಮಜ್ಯೋತಿಗಳಿಗೂ ಈ ದೃಗ್ದೃಶ್ಯ ವಿವೇಕ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾವು ಹಿಂದಿನ ವಾರ 75ನೇ ಟಾಕ್ 74ನೇ ಟಾಕ್ ಕೇಳಿದ್ವಿ. ಅದರಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಬ್ರಹ್ಮನ್ ಅಂದ್ರೆ ಒಬ್ಬ ಸ್ವರೂಪದಲ್ಲಿ ಹೇಗಿರೋದು ಮತ್ತೆ ಅದನ್ನೆಲ್ಲ ನೋಡ್ತಾ ಬಂದ್ವಿ. ಇನ್ನು ಅದನ್ನೇ ಮುಂದುವರಿಸ್ತಾ ಹೇಳೋದಾದ್ರೆ ಇಲ್ಲಿ ಗುರುಗಳು ಬಂದ್ಬಿಟ್ಟು ಈ ವಾರ ಈ ವಿಷಯದಲ್ಲಿ ಇವತ್ತನ್ನು ತಗೊಂಡಿರೋ ಟಾಪಿಕ್ ಬಂದ್ಬಿಟ್ಟು 73, 74, 75 ಈ ಮೂರರಲ್ಲೂ ನಾನು ಫೈನಲ್ ಆಗಿ ಸಾರಾಂಶ ಎಲ್ಲ ಹೇಳ್ತೀನಿ. ಈಗ ಪ್ರಶ್ನೋತ್ತರ ಮಾಲಿಕೆ ಅನ್ನೋದಕ್ಕಿಂತ ನಾವೆಲ್ಲ ಏನ್ ಮಾಡೋಣ ಅಂತಂದ್ರೆ ನಮ್ಮ ದಿನನಿತ್ಯದ ಕ್ರಿಯೆ ಚಟುವಟಿಕೆಗಳಲ್ಲಿ ಹೇಗೆ ಇದನ್ನ ಅಪ್ಲೈ ಮಾಡ್ತಾ ಇದ್ದೀವಿ ಹೇಗೆ ಅನ್ನೋದನ್ನ ಮಾಡೋಣ. ನಾವೆಲ್ಲ ಹಾಗಾಗಿ ಈಗಾಗಲೇ ಓದ್ಬಿಟ್ಟಿದೀವಿ, ಎಲ್ರಿಗೂ ಗೊತ್ತು ದೃಗ್ದೃಶ್ಯ ವಿವೇಕ 73, 74, 75 ಏನ್ ಹೇಳುತ್ತೆ ಅಂತ. ಆದ್ರೆ ಮೊದಲನೇ ಪ್ರಶ್ನೆ ಇವರಿಗೆ ಆಶಾ ಬೋಪಣ್ಣ. ಹರಿ ಓಂ ಆಶಾ ಬೋಪಣ್ಣಜಿ. ಸೊ ಹರಿ ಓಂ. ಇಲ್ಲಿ ಸದ್ಗುರುಗಳು ಹೇಳ್ತಾರೆ ಶ್ರವಣ ಮಾತ್ರೇನ ಮುಕ್ತಿ ಅಂತ ಒಂದು. ಮತ್ತೆ ಮನನ ಮತ್ತು ನಿಧಿಧ್ಯಾಸನ ಮಾಡ್ತಾ ನಿಮ್ಮ ವ್ಯಾವಹಾರಿಕ ಜೀವನದಲ್ಲಿ ಲಾಸ್ಟ್ ವೀಕ್ ನೀವು ಎಕ್ಸ್ಪ್ಲೈನ್ ಮಾಡಿದೀರಾ ಅದ ಏನೇನಾಯ್ತು ಅಂತ. ಬಟ್ ಈ ವಾರದಲ್ಲಿ ನೀವು ವಾಟ್ ಡಿಡ್ ಯು ಕಮ್ ಅಕ್ರಾಸ್ ಆ ತರ ಈ ಮನನ ನಿಧಿಧ್ಯಾಸನ ನಿಮ್ಮ ದಿನನಿತ್ಯದ ವ್ಯಾವಹಾರಿಕ ಚಟುವಟಿಕೆಯಲ್ಲಿ ನೀವು ಕಂಡಂತ ಒಂದು ಡಿಫರೆನ್ಸ್, ಮತ್ತೆ ಇನ್ ಕೇಸ್ ಏನಾದ್ರು ಅಪ್ಸ್ ಅಂಡ್ ಡೌನ್ಸ್ ಆಗಿದ್ರೆ ಅದರಿಂದ ಹೌ ಆರ್ ಯು ಏಬಲ್ ಟು ಕಮ್ ಔಟ್? ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿ. ಎಲ್ಲ ಆತ್ಮಜ್ಯೋತಿಗಳಿಗೆ ಮತ್ತೆ ನನ್ನ ಗುರುಗಳ ಪಾದಕ್ಕೆ ನಮನ ಹೇಳ್ತಾ ಇವತ್ತಿನ ಮನನ ಕ್ಲಾಸ್ನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ.
ಮನನ ನಿಧಿಧ್ಯಾಸ ಏಕೆ ಬೇಕಾಗ್ತದೆ ಅಂತ ಇದರಲ್ಲಿ ಹೇಳಿದ್ದಾರೆ. ಬಿಕಾಸ್ ವಾಸನಗಳ ನಾಶ ಮಾಡ್ಲಿಕ್ಕೆ, ಟು ರಿಮೂವ್ ದ ಇಗ್ನರೆನ್ಸ್. ದಟ್ ಇಸ್ ವೇರ್ ಮನನ ಮತ್ತು ನಿಧಿಧ್ಯಾಸ ಸಹಾಯ ಆಗುತ್ತೆ ಅಂತ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಈ ವಾರದಲ್ಲಿ, ಎವ್ರಿ ಟೈಮ್ ನನ್ನ ಮನಸ್ಸು ಯೋಚನೆ ಮಾಡುವಾಗ, ವೆನೆವರ್ ಐ ಗಾಟ್ ದ ಆಪರ್ಚುನಿಟಿ, ನನ್ನನ್ನೇ ಪ್ರಶ್ನೆ, ಈ ಪ್ರಶ್ನೆ ಯಾರಿಗೆ ಬರ್ತಾ ಇದೆ ಅಂತೇಳಿ ನಾನು ಕೇಳ್ತಾ ಇರ್ತೀನಿ. ಹೂಸ್ ದ ಒನ್? ಇಟ್ಸ್ ಬೇಸಿಕಲಿ ನಮ್ಗೆ ಒಪಿನಿಯನ್, ಜಡ್ಜ್ಮೆಂಟ್ ಬರುವಾಗ, ಅದು ಸರಿ, ಇದು ಸರಿ ಇಲ್ಲ ಅಂತ ಬರುವಾಗ, that is when the mind comes into the picture. So I will take myself away, ಈ ಪ್ರಶ್ನೆ ಯಾರಿಗೆ ಬರ್ತಾ ಇದೆ ಅಂತ. So the mind, I've started separating the mind. So mind is like an object. So that practice I've started doing, Santosh ji. No, when you say mind, you're trying to separate mind and yourself, or you are actually trying to discriminate between your mind and yourself, in the sense, what is the approach? ನೀವು ಅದರಲ್ಲಿ ಯಶಸ್ವಿ ಆದ್ರೆ ಏನಾಯ್ತು, ಏನು ಅದರ ಒಂದು? Because perception, how does the thought come into me? So I question, ಈ ಥಾಟ್ ಯಾಕೆ ಬಂತು ಅಂತ ಫಸ್ಟ್ ಬರುತ್ತೆ, ಮತ್ತೆ ಯಾರಿಗೆ ಬಂತು ಅಂತ ಬರುತ್ತೆ ನೆಕ್ಸ್ಟ್. ಸೊ ಯಾರಿಗೆ ಬಂತು ಅಂತ ಹೇಳುವಾಗ, ಸೊ ಈ ಶರೀರದಲ್ಲಿರುವ ಮನಸ್ಸಿಗೆ ಬಂತು ಅಂತ ಬರುತ್ತೆ. ಸೊ ಆಗ ನಾನು ಆ ಮನಸ್ಸಲ್ಲ, ಮನಸ್ಸು ಈ ಶರೀರಕ್ಕೆ ಸೇರಿದ್ದು. ಸೊ ನಾನ್ ಬರೀ ನೋಡ್ತಾ, ಮತ್ತೆ ಮನಸ್ಸು ಅದು ಸರಿ ತಪ್ಪು ಅಂತ ನೋಡಿದ್ರೆ ಅದು ಮನಸ್ಸಿಗೆ ಬಂದ ಪರ್ಸೆಪ್ಷನ್. ನನ್ಗೆ ಎರಡೂ ಒಂದೇ, ಆ ಸರಿನೂ ಸರಿ, ತಪ್ಪುನೂ ಸರಿ. Like I started separating myself. So who's that myself? ನನ್ಗೆ ಗೊತ್ತಿಲ್ಲ. That myself cannot judge anything. ನನ್ಗೆ ಅದು ಸೊ ಸಾಕ್ಷಿ ಅಂತ ಸಹ ಹೇಳಕ್ಕೆ, ಬಿಕಾಸ್ it is something that is observing. It can only observe. It cannot form a perception. Wonderful. Then how are you able to discriminate between that thought? I mean, like when you started discriminating about that thought, right? I mean, you were able to present to the situation and you were able to discriminate that thought, and how are you able to handle that thought? When that comes, ಆಗ ಅದು ಸರಿ ಮಾಡಿದ್ರೂ ಸರಿನೇ, ತಪ್ಪು ಮಾಡಿದ್ರೂ ಸರಿನೇ ಅಂತ ಬರುತ್ತೆ. ವಾಟ್ ಎವರ್ ಇಟ್ ಇಸ್ ಅ ಹ್ಯಾಪನಿಂಗ್. ಈ ಶರೀರ ಮಾಡ್ಲಿಕ್ಕಿರೋದು ಮಾಡ್ತಾ ಇದೆ, ಶರೀರ ಮಾಡ್ಲಿಕ್ಕಿರೋದು ಮಾಡುತ್ತೆ, ಸರಿ. ಬಟ್ ತಪ್ಪು ಸರಿ ಅನ್ನೋ ಉಲ್ಲೇಖ ಬರ್ಬೇಕಾದ್ರೆ ಮತ್ತೆ ನಮ್ಗೆ ರಾಗದ್ವೇಷ ಬರುತ್ತಲ್ಲ. ಅದು ತಪ್ಪು ಅಂತಾನು ಕಾಣಲ್ಲ, ಸರಿ ಅಂತಾನು ಕಾಣಲ್ಲ ಆಮೇಲೆ. Because if I'm observing, that comes next level. Yes. That is what, once I separate myself, whatever action has to happen, that is meant to happen. That judgment, that perception that I formed kind of drops. Okay, what I understand ಅಂದ್ರೆ ನನಗೇನು ಅರ್ಥ ಆಯ್ತು ಅಂತಂದ್ರೆ, ನೀವು ಸಾಕ್ಷಿ ಭಾವದಲ್ಲಿ ಆ ಒಂದು ಬೇರ್ಪಡುವಿಕೆ, ಅಂದ್ರೆ ನೀವು ಅದನ್ನ ಸಪರೇಟ್ ಮಾಡಿದಾಗ, ನೀವು ಸಾಕ್ಷಿ ಭಾವದಲ್ಲಿ ಆ ಒಂದು ಮನಸ್ಸಿಗೆ ಬರುವಂತ ಒಂದು ಥಾಟ್ಸ್ ಏನಿದೆ ಅಥವಾ ಒಂದು ಆ ರೂಪಗಳೇನಿದಾವೆ ಅದನ್ನೆಲ್ಲ ಸಪರೇಟ್ ಮಾಡಿ ಯು ಆರ್ ಏಬಲ್ ಟು ಸ್ಟೇ ಆಸ್ ಎ ಸೆಲ್ಫ್ ಇನ್ ದ ಸೆಲ್ಫ್ ಅಂಡ್ ಆಸ್ ಎ ಸಾಕ್ಷಿ, ಅಂಡ್ in that sakshi you are able to just be an observer there, rather than you justifying and saying that ragadvesha idu sari tappu anno ಒಂದು ಆ ಒಂದು ಇದಕ್ಕೆ ಹೋಗದೆ ನೀವು you are able to just say as a witness and observe. And how in the presence of sakshi, how are you able to do that particular activity? Say for example, ಈಗ ನಾನೀಗ ಏನ್ ಮಾಡ್ತಾ ಇದ್ದೀನಿ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. we always want to be in that
ಸೆಲ್ಫ್ ಆಲ್ವೇಸ್. ನಾವೆಲ್ಲರೂ ಪ್ರತಿದಿನ ನಮ್ಮ ಒಂದು ಉದ್ದೇಶನೂ ಅದೇ. ಈಗ ಧ್ಯೇಯಗಳೆಲ್ಲ ಬದಲಾಗ್ಬಿಟ್ಟಿದೆ. ನಾನು ನನ್ನಲ್ಲಿ ಅಂದ್ರೆ ನನ್ನಲ್ಲಿರುವಂತ ಆ ಸಾಕ್ಷಿ ಭಾವದಲ್ಲೇ ಇರಬೇಕು ಪ್ರತಿ ಕ್ಷಣ. ಅದಕ್ಕೋಸ್ಕರ ಗುರುಜಿ ನಮ್ಗೆ ಎಷ್ಟೋ ಟೂಲ್ಸ್ಗಳು ಕೊಟ್ಟಿದ್ದಾರೆ, ಮತ್ತೆ ಮೆಡಿಟೇಷನ್ ಕ್ಲಾಸಸ್ ಮಾಡ್ತಾ ಇದ್ದಾರೆ, ಅವೇರ್ನೆಸ್ ಅಲ್ಲಿ ಇರಬೇಕು ಅಂತ. ಇನ್ ದ್ಯಾಟ್ ಅವೇರ್ನೆಸ್ ಎವ್ರಿ ಡೇ ವಿ ಕಮ್ ಅಕ್ರಾಸ್ ಸೋ ಮೆನಿ ಅಬ್ಸ್ಟಕಲ್ಸ್ ಅಲ್ವಾ? ಎಷ್ಟೊಂದು ಅಬ್ಸ್ಟಕಲ್ಸ್ ಬರ್ತವೆ. ವಿ ಫಾಲ್ ಡೌನ್, ವಿಲ್ ಗೆಟ್ ಅಪ್, ವಿ ಫಾಲ್ ಡೌನ್, ವಿ ಗೆಟ್ ಅಪ್. In this process, how are you able to justify that I was an observer in the situation, so that we can input there ನನ್ನ ಮನನ ಏನಾಗ್ತಾ ಇದೆ, ನಿಧಿಧ್ಯಾಸ ಏನಾಗ್ತಾ ಇದೆ ಅಂತ ಜಸ್ಟಿಫೈ ಮಾಡೋದಕ್ಕೋಸ್ಕರ. Okay, this happens quite drive ಮಾಡ್ತಾ ಇರುವಾಗ if somebody overtakes or is going slow or something, immediately, like if I'm in a hurry to get to my workplace or come back home, whatever, that is one scenario where this practice is helping me a lot. So the first reaction is, oh, see, he's going so slow. No, ad barutte. But immediately after that, who's getting annoyed? Why are you getting annoyed? Like, I'm able to separate myself there. So immediately, once that second thought comes, I'm calm. It's okay. That's the way it is, Santa. This is especially while driving, I'm able to apply because driving is correct. I really, we all experience this. ನಮ್ಮಲ್ಲಿ ಈ ಒಂದು ಈ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಬರ್ತಾ ಇರುತ್ತೆ. Anybody who rides a bike, who rides this, who travel by car or by any means of transport in the traffic, is enlightened ante. When you are not disturbed, you are enlightened, which means to say every now and then you are being taught by some or the other person. In that way, when you are present to the situation, then you are enlightened anta. ಅದು ಆಕ್ಚುಲಿ ಕೇಳೋದಕ್ಕಲ್ಲ, ಅದು ವಾತ್ಸವ. I mean, it was a wonderful experience, wonderful sharing from you. Thank you. Because that is one aspect in my life, because my husband ನನಗೆ ಟ್ಯಾಕ್ಸಿ ಡ್ರೈವರ್ ಹಂಗೆ ಡ್ರೈವ್ ಮಾಡ್ತೀಯ ಅಂತ ಬೈತಾ ಇದ್ರು, because I am fast, I'm not slow. So if somebody is slow, that used to annoy me a lot. But of late, even if that thought comes, within no time I can pull myself back. Yes. This is what happens with me as well. Whenever I drive, right? Earlier, dash ಅಂತ ಬೈಯೋದು, ಇವನ ಅಡ್ಡ ಬಂದ. ಈಗಲೂ ಒಂದು 100 ಸತಿ ಬಂದಾಗ ಒಂದ್ಸತಿ ಆಗತ್ತೆ, ಬಟ್ ಸ್ಟಿಲ್ ಯು ಆರ್ ಪ್ರೆಸೆಂಟ್ ಟು ದಟ್. ಐ ಆಮ್ ನಾಟ್ ಜಸ್ಟ್ ಸೇಯಿಂಗ್ ದಟ್ ನಾನು ಐ ಆಮ್ ಏಬಲ್ ಟು ಕಂಟ್ರೋಲ್ ಎವ್ರಿಥಿಂಗ್. ಇಲ್ಲ, 50 ಸತಿ ಮಾಡ್ತೀನಿ, 51ನೇ ಸತಿ ಅಂತ ಒಂದ್ಸತಿ ಅನ್ಸುತ್ತೆ, ಆಮೇಲೆ ಮತ್ತಾಗೆ ಐ ಆಮ್ ಪ್ರೆಸೆಂಟ್ ಟು ದಟ್. ಐ ಮೀನ್, ದಿಸ್ ಹೌ ದ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಥ್ಯಾಂಕ್ ಯು ಫಾರ್ ಶೇರಿಂಗ್, ಆಶಾಜಿ. ಗುಡ್. ನನ್ನ ಮುಂದಿನ ಪ್ರಶ್ನೆ ಬಂದು ಇದರದೇ ಪ್ರಶ್ನೆ, ಶೋಭಾಜಿ. ಈಗ ಮನನ ನಿಧಿಧ್ಯಾಸನ ನಾವು ನಮ್ಮ ಜೀವನದಲ್ಲಿ ಯಾವ ತರ ಅಳವಡಿಸ್ಕೊಡ್ತಾ ಇದ್ದೀವಿ, ಮತ್ತೆ ಅದ್ರ ಬಗ್ಗೆ ಹೇಳ್ತಾ ಈಗ ನಮಗೆ ಅನುಭವ ಅನ್ನೋದು ಅಂದ್ರೆ ಲೈಕ್ ನಮಗೆ ಜ್ಞಾನ ಬಂದಿದೆ ಅಥವಾ ನಾನು ಜ್ಞಾನದಲ್ಲಿ ಇದ್ದೀನಿ ಅಂತ ನಾವು ಹೇಗೆ ಜಸ್ಟಿಫೈ ಮಾಡಬಹುದು? ಅಂದ್ರೆ ಜಸ್ಟಿಫೈ ಮಾಡೋದಂದ್ರೆ ಈಗ ಏನಾಗ್ತಾ ಇದೆ ಗೊತ್ತಾ, ಇವಾಗ ನಾಮದೇವ್ರ ಕತೆ ಹೇಳ್ತಾರೆ. ಗುರುಜಿ ಒಂದು ನಾಮದೇವ್ರ ಕತೆ ತಗೊಂಡು ಹೇಳ್ತಾರಲ್ಲ ಈಗ ಟಾಕ್ ಅಲ್ಲಿ, ಆ ರೀತಿಯಾಗಿ ಈಗ ನಾನು ಬ್ರಹ್ಮ ಸ್ವರೂಪಿ ಅಂತ ನಾನು ಯಾರು ಹೇಳೋ ಅವಶ್ಯಕತೆ ಇಲ್ಲ, ನನ್ನ ಸ್ವಸ್ವರೂಪ ಅದು. ಆದ್ರೆ ನಾವೇನ್ ಮಾಡಿದೀವಿ, ಅದರ ಮೇಲೆ ಒಂದು ಪರದೆಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಏನಂತ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಪರದೆಗಳು ಕ್ರಿಯೇಟ್ ಮಾಡ್ಕೊಂಡು ನಮ್ಮದೇ ಒಂದು ಲೋಕ ಅಂತ ಕ್ರಿಯೇಟ್ ಮಾಡ್ಕೊಂಡು ನನಗೆ ಸಫರಿಂಗ್ ಆಗ್ತಾ ಇದೆ, ನನಗೆ ದುಃಖ ಆಗ್ತಾ ಇದೆ ಅನ್ನೋ ಒಂದು ಜಂಜಾಟದಲ್ಲಿದ್ವಿ. ಈ ಜಂಜಾಟದಲ್ಲಿ ಹೋಗ್ತಾ ಏನಾಯ್ತು, ನಮ್ಮ ಪೂರ್ವಜನ್ಮ ಸುಕೃತನೋ ನಮ್ಮ ಒಂದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಒಬ್ಬ ಭಗವಂತನ ಕೃಪೆಯಿಂದ ಗುರು ಅನುಗ್ರಹ ಆಯ್ತು. ನೀನು ದೇಹ ಅಲ್ಲಪ್ಪ, ನೀನು ಮನಸ್ಸಲ್ಲಪ್ಪ, ನೀನು ಬುದ್ಧಿ ಅಲ್ಲಪ್ಪ, ನೀನು ಸಚ್ಚಿದಾನಂದಾತ್ಮ ಅಂತ ಹೇಳೋ ಅಂತ ಒಂದು ಜ್ಞಾನ ಸಿಕ್ಕಿದೆ. ಅಂದ್ರೆ ನಮ್ಮ ಅಜ್ಞಾನ ಕಳೆದಿದೆ, ಜ್ಞಾನ ಸಿಕ್ಕಿದೆ. ಈ ಜ್ಞಾನದಲ್ಲಿ ನೀವು ಪ್ರತಿ ದಿನದ ಆಗು ಹೋಗುಗಳಲ್ಲಿ ಹೇಗೆ ನೀವು ಆ ಒಂದು ಸ್ವರೂಪದಲ್ಲಿ ನಿಲ್ಲಕ್ಕಾಗ್ತಾ ಇದೆ? ಸದ್ಗುರುಗಳಿಗೆ ಪ್ರಣಾಮಗಳು, ಎಲ್ಲ ಆತ್ಮಜ್ಯೋತಿಯರಿಗೂ ನಮಸ್ಕಾರಗಳು. ಹೇಗೆ ಅಂತಂದ್ರೆ, ಮೊದ್ಲಿಗೆ ಗುರುಗಳು ದೊರಕಿದ್ಮೇಲೆ ಇವು ಟೈಮೇ ಸಾಕಾಗಲ್ವಲ್ಲ, ಇದನ್ನ ಒಂದು ಪ್ರವಚನ ಕೇಳಕ್ಕೂ ನಂಗೆ ಟೈಮ್ ಸಾಕಾಗ್ತಿಲ್ಲ, ಮತ್ತೆ ಇದೊಂದು ಅರ್ಥ ಆಗ್ತಿಲ್ಲ ನನಗೆ,
ಇದಕ್ಕೆ ಏನ್ ಮಾಡೋದು, ಯಾವ ರೀತಿ ಮಾಡೋದು, ಇದೊಂದು ಪ್ರಶ್ನೆ. ಈಗ ಏನಾಗ್ತಿದೆ ಅಂದ್ರೆ ಟೈಮ್ ಸಾಕಾಗ್ತಿಲ್ಲ ಅಲ್ಲ, ಆ ನನಗೆ ತೃಪ್ತಿ ಅಂತ ಹೇಳ್ಬೋದು. ಆದಷ್ಟು ಟೈಮ್ ಖಂಡಿತ ಸಿಗ್ತಾ ಇದೆ. ಆ ನಾನು ಏನ್ ಕೇಳ್ಬೇಕು ಅನ್ನೋದನ್ನ ಅಂದ್ಕೊಂಡಾಗ ಖಂಡಿತ ಅದು ಗುರುಗಳ ಟಾಕೆ ಸಿಗ್ತಾ ಇದೆ. ಅದಕ್ಕೆ ಅಲ್ಲಿ ಕೇಳಿದಾಗ ಅಲ್ಲಿ ಒಂದು ಪರಿಹಾರ ಅನ್ನೋದು ಆಗ್ತಾ ಇದೆ, ತನ್ನಂತಾನೆ ಪರಿಹಾರ ಆಗ್ತಿದೆ. ಯಾವುದೇ ಒಂದು ಸಮಸ್ಯೆ ಬರ್ಲಿ, ಏನೇ ಬರ್ಲಿ, ತನ್ನಂತಾನೆ ಅದರಿಂದ ಪರಿಹಾರ ಆಗ್ತಾ ಬರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಯಾವ್ದು ದೊಡ್ಡದು ಅಂತ ಅನ್ಸಲ್ಲ, ಯಾವ್ದೊಂದ್ ಸಮಸ್ಯೆನೋ ದೊಡ್ಡದು ಅನ್ಸಲ್ಲ, ಏನೂ ಇಲ್ಲ. ಆರಾಮಾಗಿ ಅಲ್ಲೇ ಪರಿಹಾರನು ಸಿಗ್ತಾ ಇದೆ ಎಲ್ಲಾ ರೀತಿಯಲ್ಲೂ. ಅಂದ್ರೆ ಆ ಜ್ಞಾನದಲ್ಲಿ ನಿಲ್ಲೋದಕ್ಕೆ ಯಾವ ರೀತಿ ಪರಿಹಾರ ಬೇಕೋ ಎಲ್ಲಾನು ಸಿಗ್ತಾ ಇದೆ. ಮತ್ತೆ ಈ ಮನನ ಕ್ಲಾಸಿಗೆ ಬರ್ತೀವಿ. ಮನನ ಕ್ಲಾಸಲ್ಲಿ ಈಗ ಆಶಾಜಿ ಹೇಳೋರು, ಅವ್ರದ್ದೇನೋ ಎಕ್ಸ್ಪೀರಿಯನ್ಸ್, ಅವರೆಲ್ಲ ಒಬ್ಬೊಬ್ರು ಹೇಳ್ತಾ ಹೋಗ್ತಾರೆ, ಎಕ್ಸಾಂಪಲ್ ಹೇಳಿದ್ದು. ಹಾಗೆ ಹೇಳ್ದಾಗ ಏನಾಗುತ್ತೆ, ನಮ್ಮಲ್ಲೂ ಏನೇನು ಅನ್ಸುತ್ತೆ, ಕೆಲವೊಂದು ಸಂದೇಹಗಳಿರುತ್ತೆ, ಅವೆಲ್ಲ ಇರ್ತಲ್ಲ, ಅವೆಲ್ಲ ಏನಾಗುತ್ತೆ ನಿವಾರಣೆ ಆಗ್ತಾ ಹೋಗುತ್ತೆ. ಮನನ ಹೆಚ್ಚಾದಂಗೂನು ಅಲ್ಲಿ ನಮ್ಗೆ ಆ ಅನುಭವದಲ್ಲಿ ನಿಲ್ಲೋದಕ್ಕೂ ಸಾಧ್ಯ ಆಗತ್ತೆ ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಕ್ಲಾಸ್ಗಳಿಗೆ ಅಟೆಂಡ್ ಮಾಡಕ್ ಪ್ರಯತ್ನ ಪಡ್ತಿದ್ದೀನಿ ನಾನು. ಆ ಜ್ಞಾನ ಅನ್ನೋದು ತಿಳ್ಕೊಳ್ಳಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತಿದ್ದೀನಿ. ಅದು ಎಲ್ರಿಗೂ ಒಂದೇ ಸತಿ ಶ್ರವಣ ಮಾತ್ರ ಏನೋ ಮುಕ್ತಿ ಅಂತಲೇ ಹೇಳ್ತೀವಿ. ಒಂದೇ ಸತಿಗೆ ತಿಳ್ಕೊಂಡಿದ ತಕ್ಷಣ ಮುಕ್ತಳಾಗಕ್ಕೂ ನನ್ನ ಇದಕ್ಕೆ ಸ್ವಲ್ಪ ಕಷ್ಟನೇ. ಅದನ್ನ ಪ್ರಯತ್ನ ಪಡ್ತೀನಿ. ನೀವು ಆತರ ಅಂದ್ರೆ ಏನ್ ಗೊತ್ತಾ, ಇದು ನನ್ನ ಇದಕ್ಕೆ ಕಷ್ಟ ಅಂದ್ರೆ ನೀವ್ ಯಾರು ಮತ್ತೆ ನೀವು ದೇಹದ ಜೊತೆ ಹೋಲ್ಸ್ಕೊತಾ ಇದ್ದೀರಾ. ಈಗ ನನಗೆ ದೇಹಕ್ಕೆ ಏನೂ ಆಗಲ್ಲ. ಈಗ ದೇಹ ಬಂದು ಜಡ, ಅದಕ್ಕೆ ಏನೂ ಆಗಲ್ಲ ಅಂತ ಗೊತ್ತು. ಅದು ಬೆಳಗ್ತಾ ಇರತ್ತೆ ಚಿದಾಭಾಸ ಪ್ರತಿಫಲನದಿಂದ ಅಷ್ಟೇ ನಡೀತಾ ಇದೆ. ಆದ್ರೆ ನಾವ್ ಯಾವಾಗ ಅನ್ಲಿಮಿಟೆಡ್, ನೀವು ಆಲ್ರೆಡಿ ಅನ್ಲಿಮಿಟೆಡ್ ಆಗಿದ್ದೀರಾ ಅಂದ್ರೆ ನೀವು ನಿಮ್ಮ ಸ್ವರೂಪದಲ್ಲಿ ಅನ್ಲಿಮಿಟೆಡ್. ನೀವು ನಾನು ಇದು ಅಂತ ಹೇಳಿದಾಗ ಏನಾಗುತ್ತೆ, ನಾವು ಹೋಲಿಕೆ ಮಾಡ್ತಾ ಇರ್ತೀವಿ. ನಾವು ವಿ ಆರ್ ಆಕ್ಚುಲಿ ಕಂಪೇರಿಂಗ್ ವಿತ್ ಅವರ್ ಬಾಡಿ ಅಲ್ವಾ, ಅಥವಾ ಇನ್ನೊಂದು ಯಾವ್ದೋ ದೇಹದ ಜೊತೆ. ಅಂದ್ರೆ ಈ ದೇಹನೇ ಸುಳ್ಳು ಅಂತ ಹೇಳಿದಾಗ ನಾವು ಕಂಪ್ಯಾರಿಸನ್ ಮಾಡೋದು ಕೂಡ ತಪ್ಪಾಗುತ್ತೆ ಎಲ್ಲೋ ಒಂದ್ ಕಡೆ. ಅಂದ್ರೆ ಈ ಒಂದು ಸ್ಟೇಜ್ ಅಲ್ಲಿ ಹೇಳ್ತಾ ಇರೋದು. ಹಂಗಿರೋವಾಗ ನೀವ್ ಹೇಳಿದಲ್ಲ ಸರಿ, ಬಟ್ ಏನು ಅಂತಂದ್ರೆ ಓಕೆ ದಟ್ಸ್ ಫೈನ್. ಇವಾಗ ನೀವು ಹೇಳಿದ್ರೆ ಎಕ್ಸಾಂಪಲ್, ನನ್ ಮೊದಲು ಟೈಮ್ ಇರ್ತಾ ಇರ್ಲಿಲ್ಲ, ನಾನು ತುಂಬಾ ಇದ್ ಮಾಡ್ತಾ ಇದ್ದೆ, ಏನಪ್ಪ ಟೈಮೇ ಆಗ್ತಿಲ್ಲ ಅಂತ. ಈಗ ಏನ್ ಜ್ಞಾನ ಸಿಗ್ತಾ ಇದೆಯೋ ಅದರಲ್ಲಿ ನೀವು ಅಲ್ಲಿ ನಿಲ್ತಾ ಇದ್ದೀರಾ, ಅಲ್ಲಿಂದ ಮುಂದೆ ನೀವು ಅದನ್ನ ಅನುಭವಿಸ್ತಾ ಇದ್ದೀರಾ, ಅದನ್ನ ಮುಂದೆ ದಾಟ್ಕೊಂಡು ಹೋಗ್ತಾ ಇದ್ದೀರಾ ಅಷ್ಟೇ. ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಬಂದ್ರು ಸಾಕು. ಯು ವಿಲ್ ರೀಚ್ ದಟ್ ಗೋಲ್. ಏನ್ ನೆಸೆಸಿಟಿ ಇಲ್ಲ ನಾವು ಕಂಪೇರ್ ಇಲ್ಲ, ನನಗಾಗಿಲ್ಲ, ನೋ ನೋ ನೋ, ಯು ಆರ್ ಆಲ್ರೆಡಿ ದಟ್. ನೀವು ಆಲ್ರೆಡಿ ಮುಕ್ತರೇ. ಜಸ್ಟ್ ಒಂದು ಲೇಯರ್ ಇದೆ ಅಷ್ಟೇ ಶೋಭಾಜಿ, ಆ ಲೇಯರ್ ಕಳಿಸ್ಬೇಕು ಅಷ್ಟೇ. ಆ ಲೇಯರ್ ಕಳಿಸಿದ್ರೆ ಮುಗೀತು. ಎಲ್ರಿಗೂ ಇಲ್ಲಿ ಮುಕ್ತರೆ, ಇಲ್ಲಿ ಯಾರು ಮುಕ್ತರಲ್ಲ ಅಂತ ಏನು ಇಲ್ಲ. ವಾಸನೆಗಳು ವಾಸನೆಗಳೆಲ್ಲ ವಾಸನೆಗಳಿಂದ ಅಷ್ಟೇನೆ ನಾವು ಬಳಲ್ತಾ ಇದೀವಿ. ವಾಸನೆಗಳಂದ್ರೆ ಏನು ಅಂತಂದ್ರೆ ಅದನ್ನು ಅಷ್ಟೇನೆ. ಅದು ಕಳಿಬೇಕಾದ್ರೆ ನಾವು ಸಮಾಧಿ ಸ್ಥಿತಿಗೆ ಹೋಗ್ಬೇಕು ಅಂತ ಇಲ್ಲ. ನಾವು ಕೇಳ್ತಾ ಇದೀವಲ್ಲ, ಈ ಸತ್ಸಂಗ ಮಾಡ್ತಾ ಇದೀವಲ್ಲ, ಗುರುಜಿ ಟಾಕ್ ಕೇಳ್ತೀವಲ್ಲ, ಕೇಳ್ತಾನೆ ನಮ್ಗೆ ಎಷ್ಟೋ ಮನನ ಆಗುತ್ತೆ, ನಿಧಿಧ್ಯಾಸ ಆಗ್ತಾ ಇರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಏನು ಅಂತ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕೌಟ್ ಆಗ್ತಾ ಇರುತ್ತೆ, ಅದಷ್ಟು ಅದು ಕೆಲಸ ಮಾಡ್ತಾ ಇರುತ್ತೆ. ಈಗ ನೀವೇ ಹೇಳ್ತಾ ಇದ್ರಲ್ಲ, ಸತಿ ಹೇಳಿದಾಗ ಮೊಮ್ಮಗನ ಮೇಲೆ ಹೇಳಿದ್ರಿ, ಬಟ್ ನೀವು ಆ ಸ್ಥಿತಿಯಲ್ಲಿ ಇಲ್ಲ. ಯು ಆರ್ ಜಸ್ಟ್, ನೀವು ಗಿವ್ ಕಮ್ ಔಟ್ ಆಫ್ ದಟ್. ಅಂದ್ರೆ ನೀವು ಆ ಲೆವೆಲ್ ಅಲ್ಲಿ ಈಗ ಇನ್ನೂ ಮುಂದೆ ಬಂದಿದ್ದೀರಾ ನೋಡಿ. ಈ ದಾರಿ ಹೆಂಗಿದೆ ಗೊತ್ತಾ, ಈ ಯಾರು ನಾವು ಅಜ್ಞಾನಿಗಳಿದ್ದಾಗ ಅಯ್ಯೋ ನಾಳೆ ಮಾಡೋಣ ಬಿಡಪ್ಪ, ಇವತ್ ಮಾಡೋಣ ಬಿಡಪ್ಪ ಅಂತ ಹೇಳ್ತಾ ಇದ್ವಿ. ಆದ್ರೆ ಜ್ಞಾನ ಮಾರ್ಗದಲ್ಲಿ ಬಂದ ಮೇಲೆ ನಾವ್ ಹಿಂದೆ ತಿರುಗಿ ನೋಡೋ ಹಂಗೆ ಇಲ್ಲ. ಹಿಂದೆ ತಿರುಗಿ ನೋಡ್ರೆ ಮತ್ತೆ ವಾಪಸ್ ಹೋಗಕ್ ಆಗಲ್ಲ, ಯಾಕಂದ್ರೆ ಆ ಜ್ಞಾನ ಬಂದ್ಬಿಟ್ಟಿದೆ. ಆ ಜ್ಞಾನದಲ್ಲೇ ನಾವು ಮುಂದಕ್ಕೆ ಹೋಗ್ಬೇಕು ಅಷ್ಟೇನೆ, ಎಲ್ಲಾರ್ಗು ಅದು. ಸೊ ಹಂಗಾಗಿ ಅಜ್ಞಾನ ಇದ್ದಾಗ ನಮ್ಗೆ ಜ್ಞಾನನೇ ಅನ್ನೋದೇ ಗೊತ್ತಿಲ್ಲ, ಮಾರ್ಗ ಇದೆ ಅಂತಾನೆ ಗೊತ್ತಿಲ್ಲ. ಆದ್ರೆ ಜ್ಞಾನ ಮಾರ್ಗದಲ್ಲಿ ಒಂದ್ಸತಿ ಒಳಗಡೆ ಬಂದ್ಬಿಟ್ರೆ ನೀವು ಮತ್ತೆ ಹಿಂತಿರುಗಿ ನೋಡಕ್ ಆಗೋದಿಲ್ಲ ನಿಮಗೆ. ಯಾಕಂದ್ರೆ ಆ ಒಂದು ಅವಿದ್ಯೆ ಹೋಗಿರುತ್ತೆ, ಆ ಒಂದು ಅಜ್ಞಾನ ಕಳೆದಿರುತ್ತೆ. ಜ್ಞಾನದಲ್ಲೇ ಇರ್ತೀರ ನೀವು. ಏನೇ ಹೇಳ್ಬೋದು, ಮನಸ್ಸಿನ ವಾಸನೆಗಳು ಬರುತ್ತೆ ಹೋಗುತ್ತೆ, ಆದ್ರೆ ಅದನ್ನ ನಾವು ದಾಟ್ಕೊಂಡು ಮುಂದೆ ಹೋಗ್ಬಹುದು ಅಷ್ಟೇ. ಚೆನ್ನಾಗಿ ಸಂತೋಷ. ಸಕ್ಕರೆ ಸವಿ ಏನು ಅಂತ ಗೊತ್ತಿಲ್ದಿದ್ದಾಗ ಹೇಗಿದೆಯಪ್ಪ ಅಂತ ಅಂದ್ಬಿಟ್ಟು ಒಂದು ಯೋಚನೆ ಬರ್ತಿತ್ತು. ಈಗ ಸಕ್ಕರೆ ಸವಿ ಹೇಗಿದೆ ಅಂತ ಅಂದ್ಬಿಟ್ಟು ನಮಗ್ ಗೊತ್ತಾದಾಗ ಅದನ್ನ ಬಿಡೋದಕ್ಕೆ ಹೇಗ್ ಸಾಧ್ಯ ಆಗತ್ತೆ? ಅದನ್ನ ಬಿಡೋದು ಇಲ್ಲ, ಅದನ್ನ ಸವಿತಾನೆ ಇರ್ಬೇಕು ಅಂತ ಅಂದ್ಬಿಟ್ಟು ಬರುತ್ತಲ್ವಾ. ಹಾಗಾಗಿ ಅದನ್ನ ಸವಿತಾನೆ ಇರ್ತೀವಿ, ಸದಾ ಕಾಲಕ್ಕೂ ಅದನ್ನ ಸವಿತಾನ ಇರೋಣ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಅಮೃತನ ಬಾಳಿದಾರಿಯ ಕೊಟ್ಟಾಗ ಅಮೃತನ ಸವಿಬೇಕು ಅಂತ ಅನ್ಸುತ್ತೆ. ಒಂದು ಸತಿ ಸವಿದ್ರೆ ಇರ್ಬೋದು, ಕೆಲವ್ರಿಗೆ ಒಂದು ಸತಿ ಸವಿದ್ರೇನೆ ಸಾಕಾಗುತ್ತೆ ಅನ್ಸುತ್ತೆ.
ಬಟ್ ಅದನ್ನ ನಮ್ಗೆ ಸವಿತಾನೆ ಇರ್ಬೇಕು ಸದಾ ಕಾಲಕ್ಕೂ ಅನ್ನೋ ಒಂದು ಇಚ್ಛೆ ಬರ್ತಾನೆ ಇರುತ್ತೆ. ಆ ಇಚ್ಛೆ ಅಂತಲೂ ಹೇಳಕ್ಕಾಗಲ್ಲ, ಖಂಡಿತ ಅದ್ ಮಾಡ್ತಾ ಇರ್ಬೇಕು. ಇದನ್ನ ನಿಲ್ಬೇಕು ಅಂದ್ರೆ ಖಂಡಿತ ಅದ್ ಮಾಡ್ತಾ ಇರ್ಬೇಕು. ಅಮೃತದ ಸವಿ ಸವಿತಾನೆ ಆಕ್ಚುಲಿ ಇರ್ಬೇಕು. ಏನ್ ಗೊತ್ತಾ, ಇದೆಲ್ಲ ನಮ್ಗೆ ಇದೆಲ್ಲ ಹೆಂಗೆ ಅಂತಂದ್ರೆ, ನಾವು ಆ ಒಂದು ಸೆಲ್ಫ್ ಅಲ್ಲಿ ಅಥವಾ ಆ ಒಂದು ಸಾಕ್ಷಿ ಭಾವದಲ್ಲಿ ಅಥವಾ ಆ ಒಂದು ಬ್ರಹ್ಮನಲ್ಲಿ ನಿಂತಾಗ ಈ ಒಂದು ಜಂಜಾಟ ಇರ್ಬೋದು, ಈ ಒಂದು ಪ್ರತಿ ದಿವಸ ನಾವು ಇದು ನೋಡ್ಬೇಕು, ಅದನ್ನ ಕೇಳ್ಬೇಕು, ಒಂದು ವಾರ ಗುರುಜಿ ಟಾಕ್ ಕೇಳಿಲ್ಲ ಅಂದ್ರೆ ಏನೂ ಇಲ್ಲ, ಅದೆಲ್ಲ ಏನು ಇಲ್ಲ ಇರೋದಿಲ್ಲ, ಸಂತೋಷಿ, ಆ ಪರದೆಗಳಷ್ಟೇ. ಜಂಜಾಟ ಅನ್ನೋದು ಮನುಷ್ಯನ್ ಸದಾ ಕಾಲಕ್ಕೆ ಇದ್ದೇ ಇರುತ್ತೆ. ಮಣ್ಣಾಗಿ ಹೋಗೋವರ್ಗುನು ಜಂಜಾಟ ತಪ್ಪಿದ್ದಲ್ಲ. ಅದನ್ನ ಯಾವಾಗ ಜ್ಞಾನ ಸ್ವರೂಪವಾಗಿ ತಿಳ್ಕೊತೀವಿ ಅಲ್ಲಿ ಜಂಜಾಟ ಅನ್ನೋದೇ ಬರೋದಿಲ್ವೇ. ಪ್ರತಿಯೊಂದು ಸುಲಭವಾಗಿ ನಡ್ಕೊಂಡು ಹೋಗ್ತಿರುತ್ತೆ. ಇದೊಂದು ಹೌದು. ಕೆಲಸ ಅಂತ ಅನ್ಸಲ್ಲ, ಯಾವ್ದೂನು ಕಷ್ಟ ಅಂತ ಅನ್ಸಲ್ಲ, ಅಂತ ಅನ್ಸುತ್ತೆ. ತನ್ನಂತಾನೆ ನೆರವೇರ್ತಾ ಹೋಗ್ತಿರುತ್ತೆ. ಹಾಗಾಗಿ ಅಲ್ಲಿ ಜಂಜಾಟ ಪ್ರಶ್ನೆನೂ ಬರೋದಿಲ್ಲ. ಎಕ್ಸಾಕ್ಟ್ಲಿ, ಹೌದು. ಹಾಗಾಗಿ ಆಶಾಜಿ, ಯು ಹ್ಯಾವ್ ರೇಸ್ಡ್ ಯುವರ್ ಹ್ಯಾಂಡ್, ಹೇಳಿ. ಯಾ ಶೋಭಾಜಿ, ಜಂಜಾಟ ಯಾರಿಗೆ ಬರ್ತಾ ಇದೆ? ಜಂಜಾಟ ಅಜ್ಞಾನಿಯಾಗಿದ್ದಾಗ ವ್ಯಾವಹಾರಿಕವಾಗಿ ಅವ್ರು ಹೇಳ್ತಾ ಇರೋದು ಜಂಜಾಟ ಅಂತ ಅಂದ್ರೆ, ನಾವು ತಿಳ್ಕೊಂಡಿದ್ವಿ ಅಷ್ಟೇನೆ ಹೊರತು ಜಂಜಾಟ ಅಂತ ಅಲ್ಲ ಆಶಾಜಿ, ವಾಟ್ ಶಿ ಮೀನ್ ಟು ಸೇ ಇಸ್, ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಜಂಜಾಟ ಅಂತಂದ್ರೆ ವ್ಯಾವಹಾರಿಕ ಜೀವನ. ಈಗ ನಾನು ಎನ್ಲೈಟೆಂಡ್ ಅಂತ ಕುತ್ಕೊಳ್ಳೋದು ಬೇರೆ, ಅಥವಾ ನಾನು ಬ್ರಹ್ಮ ಸ್ವರೂಪದಲ್ಲಿ ಇರೋದು ಬೇರೆ. ಆದ್ರೆ ನಾನು ಪ್ರತಿನಿತ್ಯ ನನ್ನ ಒಂದು ಕರ್ಮಾನುಸಾರ, ನನ್ನ ಒಂದು ಪ್ರಾಧಾನುಸಾರ ನಾನು ಒಡನಾಟ ಮಾಡ್ಲೇಬೇಕು ಲೋಕದೊಟ್ಟಿಗೆ ಅಲ್ವಾ. ಲೋಕದೊಟ್ಟಿಗೆ ವ್ಯವಹಾರ ಮಾಡ್ಬೇಕಾದ್ರೆ ನಾನು ಬಂದ್ಬಿಟ್ಟು ಕೃಷ್ಣನ ಹಾಗೆ ನಡ್ಕೋಬೇಕು. ಕೃಷ್ಣ ಹೇಗ್ ಮಾಡ್ತಿದ್ದ ಅಂತಂದ್ರೆ, ಆತನ ಹುಟ್ಟಾನೆ ಜ್ಞಾನಿ, ಅವನಿಗೆ ಏನೂ ಇದಿಲ್ಲ. ಆದ್ರೆ ಪ್ರತಿಯೊಂದು ವ್ಯವಹಾರದಲ್ಲೂ, ಮೊನ್ನೆ ಗುರುಜಿದ ಒಂದು ಕ್ಯೂ ಎ ಸೆಷನ್ ಕೇಳಬೇಕಿತ್ತು, ಚೆನ್ನಾಗಿತ್ತು. ಅವ್ರು ಯಾರೋ ಡಾಕ್ಟರ್ ಜೇಕಬ್ ಸಮಥಿಂಗ್, ಅವ್ರ ಹೆಸರು ನಂಗೆ ಮರ್ತೋಯ್ತು. ಅವಾಗ ಒಂದೇ ಮಾತು ಹೇಳಿದ್ರು ಅಲ್ಲಿ, ಏನು ಅಂತಂದ್ರೆ, ಇನ್ ಆರ್ಡರ್ ಟು ಕಮ್ ಔಟ್ ಆಫ್ ದಿಸ್ ಅಂತಂದ್ರೆ ಆಕ್ಷನ್ ಮಾಡಿ, ಬಟ್ ಇನ್ ಆಕ್ಷನ್ ಆಗಿರಿ ಅಂದ್ರೆ ಅನ್ಟಚಬಲ್ ಪರ್ಫಾರ್ಮೆನ್ಸ್. ನೀವು ಕರ್ಮ ಮಾಡ್ಲೇಬೇಕು, ಅದು ದಾರಿ ಅದು ಬಿಡೋ ಹಾಗೆ ಇಲ್ಲ. ಆದ್ರೆ ಅರ್ಥ ನಾನಲ್ಲ ಅನ್ನೋದು ಇರ್ಬೇಕಷ್ಟೇ. ಆ ಒಂದು ನಿಟ್ಟಿನಲ್ಲಿ ಮಾಡ್ತಾ ಆಯ್ತಾ ಅಂದ್ರೆ ವ್ಯವಹಾರದಲ್ಲಿ ಯು ವಿಲ್ ಬಿ ನಂಬರ್ 1. ಅದೇ ಸಂತೋಷ್ ಜಿ, ಈಗ ಅವ್ರು ಹೇಳಿದ್ರು ಜಂಜಾಟ ಇಸ್ ಆಕ್ಷನ್ಸ್, ವಾಟ್ ಎವರ್ ಮಾಡ್ಬೇಕು. ಇಲ್ಲ ಆಶಾಜಿ, ಸಂತೋಷ್ ಜಿ ಜಂಜಾಟ ಪದ ತಗೊಂಡ್ರಲ್ಲಿ, ಅದಕ್ಕೆ ನಾ ಹೇಳ್ದೆ ಅಲ್ಲಿ ಜಂಜಾಟ ಅಂದ್ರೆ, ಅದಕ್ಕೆ ನನ್ನ ಕ್ಲಾರಿಫಿಕೇಶನ್ ಅದಕ್ಕೆ ನಾ ಹೇಳ್ದೆ ಅದು ಜಂಜಾಟ ಅನ್ನೋದು ಮೊದ್ಲಿತ್ತು ಅಂತ ಅನ್ಬಿಟ್ಟು ನಾನು ಹೇಳ್ತಿದ್ದೀನಿ. ಆ ಅಜ್ಞಾನದಲ್ಲಿ ಇದ್ದಾಗ ಇತ್ತು. ಈಗ ಬಟ್ ಜಂಜಾಟ ಅಂತ ಅನ್ಸೋದೇ ಇಲ್ಲ ಅಲ್ವಾ. ಅದು ಪದಕ್ಕೆ ಅರ್ಥನೇ ಬರಲ್ಲ ಈಗ. ಅದನ್ನ ನಾನು ಹೇಳಕ್ ಹೊರಟು ಅಷ್ಟೇನೆ. ಹಾಗಾಗಿ ನಿಮ್ಗೆ ಯಾವ್ದ್ರಲ್ಲೂ ಸಿಕ್ಕಾಕೊಳ್ಳೋದು ಬರೋದಿಲ್ಲ. ಯಾಕೆಂದ್ರೆ ಒಂದು ಕರ್ಮ ಅನ್ನೋದು ಪ್ರತಿ ಕ್ಷಣನೂ ಮಾಡ್ತಾನೆ ಇರ್ಬೇಕು. ಕರ್ಮ ಮಾಡ್ದಾನೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳ್ಬೋದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ 3ನೇ ಅಧ್ಯಾಯದಲ್ಲಿ ಕರ್ಮಯೋಗನೇ ಬೋಧಿಸಿದ್ದಾರೆ. ಯಾಕೆಂದ್ರೆ ಯಾರು ಅದರಿಂದ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ನಾವು ಯಾವ್ದು ದ್ವಂದ್ವ ಬುದ್ಧಿ ಇಲ್ದಾನೆ ಮತ್ತೆ ಈಶ್ವರಾರ್ಪಣ ಭಾವದಿಂದ ಮಾಡ್ಬೇಕಷ್ಟೇನೆ. ಹಾಗಾಗಿ ಅದು ಏನು ಅಂತ ಅನ್ಬಿಟ್ಟು ಸದ್ಗುರುಗಳಿಂದ ನಮಗ್ ದೊರಕಿದಾಗ ಅಲ್ಲಿ ಯಾವ್ದಕ್ಕೂ ನಾವು ಸಿಕ್ಕೋಣೋದಿಲ್ಲ. ಆ ಕರ್ಮ ಮಾಡಿದ್ರು, ಆ ಕರ್ತೃತ್ವ ಇಲ್ದಾನೆ ಕರ್ಮ ಮಾಡಿದಾಗ ನಾವಲ್ಲಿ ಏನಕ್ಕೂ ಸಿಕ್ಕಾಕೊಳೋದಿಲ್ಲ, ಏನೂ ಇಲ್ಲ. ಅದು ಸ್ಪಷ್ಟವಾಗಿ ನಮಗ್ ತಿಳಿಸ್ಕೊಡ್ತಾ ಬಂದಿದ್ದಾರೆ ಗುರುಜಿ. ಹಾಗಿದ್ದಾಗ ಆ ಜೀವನದಲ್ಲಿ ಎಲ್ಲಾನು ಸರಳನೇ ಅಷ್ಟೇನೆ. ಓಕೆ, ಒಂದು ಮಾತು ಶೇರ್ ಮಾಡ್ತೀನಿ. ನೀವ್ ಹೇಳಿದ್ರಿ ಗುರುಗಳ ಮಾತು ಕೇಳಲಿಕ್ಕೆ ಟೈಮ್ ಸಿಗಲ್ಲ ಅಂತ, ಬೇಜಾರಾಗುತ್ತೆ. ಈಗಲ್ಲ ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ, ಆಶಾಜಿ ಸ್ಟಾರ್ಟಿಂಗ್ ಬಂದಾಗ ಏನು ಅಂತ ಗೊತ್ತಿರ್ಲಿಲ್ಲ. ಹಾಗಾಗಿ ಆ ಜೀವನದಲ್ಲಿ ಫಸ್ಟ್ ಎಲ್ಲ ಏನಿತ್ತು ಅದೇ ದೊಡ್ಡದಾಗಿತ್ತು. ಅವಾಗ ಏನಾಗಿತ್ತು, ಅಲ್ಲಿ ಒಂದು ಕೇಳೋದಕ್ಕೊಂದು ಶ್ರದ್ಧೆ ಅನ್ನೋದು ಬಂದಿರ್ಲಿಲ್ಲ. ಅವಾಗ ಶ್ರದ್ಧೆ ಅನ್ನೋದು ಯಾವಾಗಿಲ್ವೋ ಅವಾಗ ಅರ್ಥನೂ ಆಗಲ್ಲ, ಕೇಳಿದ ಅರ್ಥನೂ ಆಗಲ್ಲ, ಮತ್ತೆ ಅಲ್ಲಿ ತಿಳಿಸ್ಲಿಕ್ಕೂ ಸಾಧ್ಯ ಆಗಲ್ಲ. ಅವಾಗ ಏನಾಗುತ್ತೆ, ಟೈಮ್ ಸಾಕಾಗ್ಲಿಲ್ಲ ಅನ್ನೋದೊಂದು ಬರುತ್ತೆ ಪ್ರಶ್ನೆ ಅಷ್ಟೇನೆ. ಈಗಲ್ಲ, ಈಗ ಒಂದು ಸತಿ ಕೇಳಿದ್ರೇನೆ ಸಾಕು, ಆ ಮನನಕ್ಕೆ ಶ್ರವಣ ಆಗಿದ್ದೇನೆ ಒಳಗಡೆ ಇಳಿಯುತ್ತೆ. ಹಾಗಾಗಿ ಅಲ್ಲಿ ಇನ್ನೊಂದ್ಸತಿ ಕೇಳ್ಬೇಕು ಅನ್ನೋದು ಬರೋದಿಲ್ಲ. ಇನ್ನೊಂದ್ಸತಿ ಕೇಳಿದ್ರೆ ಇನ್ನೊಂದು ಅಷ್ಟು ಆಳವಾಗಿ ಇಳಿಯುತ್ತೆ ಅಷ್ಟೇ ಹೊರತುನು ಟೈಮು ಬೇಕಾದಷ್ಟು ಆಗ್ತಾ ಹೋಗುತ್ತೆ. ಹಾಗೆ ನನ್ಗೆ ಈಗ ಲೈಕ್ ನನ್ ಸುಮಾರು ಗುರುಗಳದ್ದು ಕ್ವೆಶ್ಚನ್ ಆನ್ಸರ್ ಸೆಷನ್ ನನ್ ಕೇಳಲಿಲ್ಲ. ಮೊದಲು ಐ ಯೂಸ್ ಟು ಸ್ಟ್ರಗಲ್ ಮೈ ಸೆಲ್ಫ್, ಫೈಂಡ್ ಟೈಮ್ ಟು ಲಿಸನ್. ಆದ್ರೆ ಒಂದೊಂದ್ಸಲ ಕೇಳುವಾಗ ಅರ್ಥನೇ ಆಗ್ತಿರ್ಲಿಲ್ಲ. ಸೊ
again I had to listen again. Ega, even if I'm missing it, whatever I need, it will come. That particular video I will end up watching anta bhava bandbitide nange. So even if I miss something, it is just a happening. It is, I missed it, that's it. ಆ ಭಾವ ಬಂದ್ಬಿಟ್ಟಿದೆ. ಸೊ ಹೌದು. ನೀವ್ ಹೇಳ್ದಂಗೆ ಲೈಕ್ ವಾಟ್ ಇಸ್ ಎಸೆನ್ಷಿಯಲ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಹೌದು. ಒಂದು ಕ್ಲಾಸ್ ಮಿಸ್, ಈ ಕ್ಲಾಸ್ ಮಿಸ್ ಆಯ್ತೆ ಕೇಳಕ್ ಆಗ್ಲಿಲ್ವೇ ಅನ್ನೋದು ಬರ್ತಿತ್ತು ಅವಾಗ. ಈಗ ಗುರುಜಿ ಎಲ್ಲ ಹೇಳಿದಾರಲ್ಲ, ಇನ್ನೊಂದು ನಮಗ್ ಸಮಯ ದೊರಕದಾಗ ಅದು ಆಗತ್ತೆ ಬಿಡು, ಪರವಾಗಿಲ್ಲ, ಇವತ್ತಲ್ಲ ನಾಳೆ ಕೇಳ್ತೀವಿ, ಅದನ್ನ ಕೇಳ್ದೇನೆ ಇರಲ್ಲ. ಅದ್ರಲ್ಲಿ ಏನ್ ಬೇಕೋ ಅದನ್ನ ನಾವು ತಗೊಂತೀವಿ ಅನ್ನೋದು ಒಂದು ದೃಢ ನಿಶ್ಚಯ ಇದೆ, ದೃಢ ವಿಶ್ವಾಸ, ದೃಢ ನಿಶ್ಚಯ ಇದೆ. ಹಾಗಾಗಿ ಅಲ್ಲಿ ಯಾವುದೇ ಫೀಲಿಂಗ್ಸ್ ಇರೋದಿಲ್ಲ. ಧನ್ಯವಾದ. ಚೆನ್ನಾಗಿ ಹೇಳಿದ್ರಿ ಶೋಭಾಜಿ ಅಂಡ್ ಆಶಾಜಿ. ಗುಡ್. ಸಂಧ್ಯಾಜಿ, ಸೇಮ್ ಕ್ವಶನ್ ಎಲ್ರಿಗೂ. ಅಂದ್ರೆ ಈ ಟಾಕ್ ಅಲ್ಲಿ ಎಲ್ಲರೂ ಓದ್ಬಿಟ್ಟಿರ್ತೀವಿ. ಸೊ ಹಂಗಾಗಿ ನಿಮ್ಗೂ ಅದೇ ಪ್ರಶ್ನೆ. ಈಗ ನಿಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ನೀವು ಹೇಗೆ ಸಾಕ್ಷಿ ರೂಪದಲ್ಲಿ ನಿಲ್ಬಳ್ಳಿರಿ, ಮತ್ತೆ ಈ ಒಂದು ಮನನ ಮತ್ತು ನಿಧ್ಯಾಸ ಮಾಡ್ತಾ ಮಾಡ್ತಾ ವ್ಯಾವಹಾರಿಕ ಜೀವನದಲ್ಲಿ ನೀವು ಆತ್ಮಜ್ಞಾನದಲ್ಲಿ ಹೇಗೆ ನಿಲ್ತಾ ಇದ್ದೀರಾ? ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿ. ಈಗ ತಾವು ಹೇಳಿದ್ರಿ, ಹರಿ ಓಂ, ಗುರುಗಳಿಗೆ ನಮಸ್ತೆ. ಈಗ ಈ ಒಂದು ಟಾಕೆಲ್ ಬಂದಿರೋದೇ ನಾಮದೇವ್ರದ್ದು ಹೇಳಿದ್ರಿ ನೀವು. ಹಾಗೆ ಆ ಒಂದು ಜ್ಞಾನ, ಆ ಒಂದು ಭಾವ ಬಂದಾಗ ಮನುಷ್ಯನಿಗೆ ತೃಪ್ತಿ, ಆನಂದ, ಸಮಾಧಾನ, ಸಂತೋಷ ಅಂತ ಹೇಳ್ತಾರಲ್ಲ, ಅದು ಬರುತ್ತೆ. ಆನಂದ ಕೊನೆಗೆ ಅದೆಲ್ಲ. ಯಾವಾಗ ಈ ಒಂದು ಜ್ಞಾನ ಇರಲ್ವೋ ಆವಾಗ ಏನೇ ಇವಾಗ ಆಶಾಜಿ ಇರ್ಬೋದು, ಶೋಭಾಜಿ ಇರ್ಬೋದು, ಇಷ್ಟೊತ್ತು ಏನ್ ಹೇಳಿದ್ರೋ ಅದು ಇನ್ನ ಬೇಕು ಬೇಕು ನನಗೆ ಬೇಕು ಅನ್ನಿಸ್ತಾ ಇತ್ತು. ಇನ್ನ ಕೇಳ್ಬೇಕು, ಏನ್ ಹೇಳಿದ್ರು ಕೇಳ್ಬೇಕು. ಇವಾಗ ನನ್ನ ಸ್ವರೂಪ, ನನ್ನ ಸ್ವಸ್ವರೂಪ ಯಾವುದು ಅಂತ ತಿಳಿದ್ಮೇಲೆ ಸದ್ಗುರುಗಳ ಮಾರ್ಗದರ್ಶನ ನಮ್ಗೆ ಶ್ರವಣ ಆದಾಗಿಂದ ಆ ಒಂದು ನಮ್ಮಲ್ಲಿ ಆ ಒಂದು ಅತೃಪ್ತಿ ಇಲ್ಲ, ಯಾವಾಗ್ಲೂ ಶಾಂತವಾಗಿರ್ತೀವಿ. ಇಷ್ಟೇ ಇದೆ ಅಲ್ವಾ, ನನ್ನ ಸಸ್ವರೂಪನೇ ಇದೆ ಅಷ್ಟೇ ಅಲ್ವಾ ಅಂತಂದ್ಬಿಟ್ಟು ಮೊದ್ಲು ಏನೇ ಒಂದಾದ್ರೂ ಇನ್ನ ಮಾಡಿಲ್ವೇ, ಪರಿಪೂರ್ಣತೆ ಆಗಿಲ್ವೇ, ಪರಿಪಕ್ವ ಆಗಿಲ್ವೇ ಅಂತ ಅನ್ನಿಸ್ತಿತ್ತು. ಏನೂ ಇಲ್ಲ. ಇವಾಗ ಆಶಾಜಿ ಅವ್ರು ಹೇಳಿದ್ರು, ಏನೇ ಒಂದ್ ನೋಡ್ತಾ ಇದ್ರು ನಾನು, ಏನೇ ಒಂದ್ ಕೆಲ್ಸ ಜರುಗ್ತಾ ಇದ್ರು ಸಾಕ್ಷಿ ಭಾವದಿಂದ ನೋಡ್ದಾಗ, ಅದ್ರ ಜೊತೆ ಸಂಘ ಗುಡ್ದಲ್ಲೇ ಇದ್ದಾಗ ನನಗೆ ಮನಸ್ಸು ಅಸಮಾಧಾನ ಆಗಲ್ಲ. ಶಾಂತವಾಗಿ ನೋಡ್ತಾ ಇರ್ತೀನಿ ಅದನ್ನ. ಸಾಕ್ಷಿ ಭಾವದಲ್ಲಿ ನೋಡಿದಾಗ ಅದರಲ್ಲಿ ಸಮಾಧಾನ, ಅಸಮಾಧಾನ, ರಾಗ, ದ್ವೇಷ ಅನ್ನೋದ್ ಏನು ಬರೋದಿಲ್ಲ. ಅಂದ್ರೆ ಸಾಕ್ಷಿ ಭಾವದಿಂದ ನೋಡ್ತಾ ಇರ್ತೀನಿ. ಅಂದ್ರೆ ನೀವು ಅಲ್ಲಿ ನಿಲ್ತಾ ಇದ್ದೀರಾ, ಅಂದ್ರೆ ಅಂದ್ರೆ ನೀವಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸಾಕ್ಷಿ ಭಾವದಲ್ಲಿ ಪ್ರತಿಯೊಂದು ಸಿಚುವೇಶನ್ ನೀವು ಹ್ಯಾಂಡಲ್ ಮಾಡಕ್ ಆಗ್ತಾ ಇದೆ. ಯಾಕೆಂದ್ರೆ ಈ ಒಂದು ಶ್ರವಣ ಆದ್ರಿಂದ, ಗುರುಗಳ ಒಂದು ಸದ್ಗುರುಗಳ ಒಂದು ಶ್ರವಣದಿಂದ ನನ್ನ ಸ್ವರೂಪ, ನನ್ನ ಸ್ವರೂಪ ಅಂದ್ರೆ ನಮ್ಮ ಸ್ವರೂಪ ಏನು ಅಂತ ನಮ್ಗೆ ಅರಿವಾಗಿರೋದ್ರಿಂದ ಆ ಒಂದು ತಾವ್ ಹೇಳಿದ್ರಲ್ಲ ಅದ್ರಲ್ಲಿ ನಿಲ್ಲಿಕ್ ಆಗ್ತಾ ಇದೆ. ಆದ್ರೆ ನಾನು ಗೃಹಸ್ಥಳಾಗಿ ನಾನು ಒಂದು ತಾಯಿ ಮಗಳು ಅನ್ನೋವಂತ ತಗೊಂಡಾಗ ಆ ಕ್ಷಣದಲ್ಲಿ ಆಶಾಜಿಯವರೊಳಗೆ ಕ್ಷಣದಲ್ಲಿ ಇದಾಗುತ್ತೆ. ಮತ್ತೆ ಯಾಕೆಂದ್ರೆ ಪರಿಪಕ್ವ ಇನ್ನ ಬಂದಿಲ್ಲ ಅಂತ ನನ್ನ ಇದ್ರಲ್ಲಿ ಹೇಳ್ತೀನಿ, ತಕ್ಷಣ ಇದಾಗುತ್ತೆ. ಸೈಕಲ್ ಹೊಡೆದಂಗೆ ನಾವು ಡೈಲಿ ಸೈಕಲ್ ಹೊಡಿತೀವಲ್ವಾ, ಅಪ್ ಬರುತ್ತೆ, ಡೌನ್ ಬರುತ್ತೆ, ಮತ್ತೆ ನಾರ್ಮಲ್ ರೋಡ್ ಬರುತ್ತೆ. ಈಗ ಅಪ್ ಅಂದಾಗ ಏನ್ ಮಾಡ್ತೀವಿ, ಕಷ್ಟ ಪಡ್ತೀವಿ. ಡೌನ್ ಬಂದಾಗ ಪೆಡ್ಲಿಂಗೇ ಮಾಡಲ್ಲ ಅಲ್ವಾ, ಮಾಡ್ದಾಗ ಗೊತ್ತಾಗಲ್ಲ. ತಕ್ಷಣ ಈಗ ಅಪ್ಪು ಬಂದಾಗ ಅಂದ್ರೆ ಫೋರ್ಸಬಲಿ ಮಾಡ್ಬೇಕು. ಅಪ್ಪು ಬಂದಾಗ, ಡೌನ್ ಬಂದಾಗ ಈಸಿಯಾಗಿ ಹೋಗ್ಬಿಡ್ತೀವಿ. ಅಪ್ಪು ಬಂದಾಗ ಮಾಡ್ಬಿಡ್ತೀವಿ. ಆಮೇಲೆ ಅಪ್ಪ ಆಮೇಲೆ ನಾನ್ ಮಾಡೋದ ಮಾಡ್ಲಿಲ್ಲ, ಯಾವ ರೀತಿ ನಡೀತಾ ಇದೆ ಅಂತ ಅದ ಸಾಕ್ಷಿ ಭಾವದಲ್ಲಿ ನೋಡಿದಾಗ ಅಪ್ಪು ಇಲ್ಲ, ಡೌನು ಇಲ್ಲ, ಮಾಡೋನು ಇಲ್ಲ, ಏನ್ ಇಲ್ವೇ ಇಲ್ಲ ಅಂತಂದು ಸಾಕ್ಷಿ ಭಾವದಲ್ಲಿ ನಿಂತ್ಕೊಂಡು ನೋಡಿದಾಗ ಅದ್ ಹೇಳ್ದಲ್ಲ, ಅದು ಉದಾಹರಣೆನೆ ಗುರುಜಿ ಅವ್ರು ಹೇಳಿದಾರಲ್ಲ. ಆತ ಒಂದು ಆ ಕಾಲು ಲಿಂಗ ನಾಮರೂಪ, ಲಿಂಗ ರೂಪದ ಮೇಲೆ ಕಾಲಿಟ್ಟಾಗ ಆತ ಬಂದಾಗ ಇದೇನ್ ಹೀಗಿಟ್ಟಿದ್ದೀರಾ ಅಂತ ಎಲ್ಲೆಲ್ಲೂ ತನ್ನ ಸಸ್ವರೂಪನ ಎಲ್ಲೆಲ್ಲೂ ಇರೋದ್ರಿಂದ ನಾನು ಅನ್ನೋದೇನ್ ನಾನ್ ಮಾಡ್ತಾ ಇದೀನಿ, ನಾನು ಕರ್ತ ಅಂತಾನೆ ಬರೋದಲ್ವಾ, ಬರದೇ ಇಲ್ಲ ಅಲ್ಲಿ. ಕೃಷ್ಣ ಪರಮಾತ್ಮನು 3ನೇ ಅಧ್ಯಾಯದಲ್ಲಿ ಶೋಭಾಜಿ ಹೇಳ್ದಂಗೆ ಕರ್ಮ ಮಾಡ್ಬೇಕು, ಯಾವ ರೀತಿ ಕರ್ಮ ಮಾಡ್ಬೇಕು ಅನ್ನೋದು ಕೃಷ್ಣ ಪರಮಾತ್ಮ ನಮ್ಗೆ ತೋರ್ಸ್ಕೊಟ್ಟಿದ್ದಾನೆ. ಅದರಲ್ಲಿ ಸಂಘ ಗುಡ್ದಲೇನೆ ಅದರಲ್ಲಿ ಫಲಾಪೇಕ್ಷೆಗಳು ಏನು ಇಟ್ಕೊಳ್ತಾರೆ, ಸುಮ್ನೆ ಸಾಕ್ಷಿ ಭಾವದಿಂದ ಮಾಡ್ಬೇಕು. ಯಾವ ರೀತಿ ಈಶ್ವರಾರ್ಪಣ ಬುದ್ಧಿಯಿಂದ
ಮಾಡ್ತಾ ಇದ್ರೆ ನಾನು ಅನ್ನೋದಿರಲ್ಲ, ನನ್ನದು ಅನ್ನೋದು ಬರೋದಿಲ್ಲ. ಅವಾಗ ರಾಗ ದ್ವೇಷನು ಬರೋದಿಲ್ಲ, ಸಮಾಧಾನ ಅಸಮಾಧಾನ ಅನ್ನೋದು ಏನು ಇರಲ್ಲ, ಮನ್ಸಿಗೆ ಏನು ತಗೊಳಿಲ್ಲ. ಆದ್ರೆ ನಾನ್ ಹೇಳ್ತಾ ಇದೀನಿ, ಈಗ ಬಾಯಲ್ಲಿ ಈ ಮಾತುಗಳು ಹೇಳ್ತಾ ಇದೀನಿ, ಬಟ್ ಆ ಜ್ಞಾನ ಆಗಿದೆ, ಆ ಪಕ್ವತೆ ಬರ್ತಾ ಇದೆ, ಇನ್ನು ಅಷ್ಟು ಪಕ್ವತೆ ನನಗೆ ಅಷ್ಟು ನಾವೆಲ್ಲರೂ ಪಕ್ವತೆ. ಸಂದೇಶಿ, ನಾವೆಲ್ಲರೂ ಒಂದೇ ದೋಣಿಲೆ ಹೋಗ್ತಾ ಇರೋದು. ಇಲ್ಲಿ ಯಾರೂ ಮೇಲು ಕೀಳು ಅಂತ ಏನೂ ಇಲ್ಲ. ಎವ್ರಿ ಡೇ ನೀವ್ ಹೇಳದಾಗೆ ನಾವು ಸೈಕಲ್ ಹೊಡಿಬೇಕಾದ್ರೆ ಅಪ್ಸ್ ಬರುತ್ತೆ, ನಿಂತ್ಕೊಂಡು ತುಳಿತೀವಿ, ಸುಸ್ತಾಗತ್ತೆ, ಅಯ್ಯೋ ಅನ್ಕೊಂತೀವಿ, ಮತ್ತೆ ಡೌನ್ ಬರುತ್ತೆ, ಆಹಾ ಅಂತೀವಿ, ಮತ್ತೆ ನಾರ್ಮಲ್ ರೋಡ್ ಬರುತ್ತೆ. ಇದು ನಡೀತಾನೇ ಇರುತ್ತೆ. ಆದ್ರೆ ಮೊದಲು ನಾವು ಏನ್ ಮಾಡ್ತಾ ಇದ್ವಿ ಅಂತಂದ್ರೆ, ನನಗೆ ಅಪ್ಪ ಬರ್ಬೇಕಾ, ನೋಡು ಆರಾಮಾಗಿ ಹೋಗ್ತಾವನೆ ಗಾಡಿಲಿ ಅಂತ ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಈಗ ಅದೆಲ್ಲ ಹೊಟ್ಟೋಗಿದೆ. ಅಪ್ಪು ಇಲ್ಲ, ಡೌನು ಇಲ್ಲ, ನಡೆಸೋನವನು ನಡೆಸ್ತಾ ಇದ್ದಾನೆ. ನಾನು ಸಾಕ್ಷಿಯಾಗಿ ವ್ಯವಹಾರದಲ್ಲಿ ಏನ್ ಮಾಡ್ಬೇಕು, ಏನ್ ಕೊಟ್ಟಿದ್ದಾನೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಅಷ್ಟೇ. ಚೆನ್ನಾಗಿ ಹೇಳಿದ್ರಿ ಸಂಧ್ಯಾಜಿ. ಈಗ ನಾಮದೇವ್ರ ಕತೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಐ ಮೀನ್ ಏನು ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಟ್ ಆದ್ರೂ ಒಂದು ಜಸ್ಟ್ ಒಂದು ಗ್ಲಿಮ್ಸ್ ಮಾತ್ರ ಹೇಳ್ತೀನಿ. ನಾಮದೇವ್ರು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಈಗ ನಮ್ಮ ರಾಮಕೃಷ್ಣ ಪರಮಹಂಸರು ಹೇಗೆ ಮಾತಾಡ್ತಾರೋ ಭಾವ, ಅದು ಒಂದು ಭಾವ ಅಷ್ಟೇ. ಡೈರೆಕ್ಟ್ ಆಗಿ ಯಾರು ಬಂದು ಮಾತಾಡ್ತಾ ಇರ್ಲಿಲ್ಲ. ಆ ಒಂದು ಭಾವದಲ್ಲಿ ಇದ್ದಾಗ ಈ ಯಾರೇ ಆಗ್ಲಿ, ಇವಾಗ ನನಗನ್ಸ್ತಾ ಇತ್ತು ಮೊದಲು ಯಾವ ತರ ಅಂತಂದ್ರೆ, ನಾನು ಸಾಯಿಬಾಬಾ ಆಕ್ಚುಲಿ ಬಾಬಾ ಅಂದ್ರೆ ನಂಗೆ ತುಂಬಾ ಇಷ್ಟ. ನಾನು ಫೋಟೋ ಮುಂದೆ ಅಲ್ಲಿ ನಿಂತ್ಕೊಂಡ್ರೆ ಅವ್ರು ಹೇಳೋದೆಲ್ಲ ನನಗೆ ಆಗ್ತಾ ಇತ್ತು. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ, ಇದು ನನ್ನ ಭಾವನೆ. ಈಗ ಅದಿಲ್ಲ, ಈಗ ಹೊಟ್ಟೋಗಿದೆ. ಅದು ಮೊದಲು ಆಗ್ತಾ ಇತ್ತು ಆ ತರ. ನನ್ನ ನಿಂತ್ಕೊಂಡ್ರೆ ಏನೋ ಒಂದು ವಾಣಿ ಬರ್ತಾ ಇತ್ತು, ಆ ವಾಣಿ ನಡೀತಾ ಇತ್ತು, 100% ಆಗ್ತಾ ಇತ್ತು. ಮೋಸ್ಟ್ಲಿ ನಾನು ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ ಅನ್ಸುತ್ತೆ. ಅವ್ರು ಹೇಳ್ತಾ ಇದ್ರು ಅನ್ನೋ ಒಂದು ಭಾವನ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ, ಅದು ರಿಯಾಲಿಟಿಯಾಗಿ ಕನ್ವರ್ಟ್ ಆಗ್ತಾ ಇತ್ತು. ಯಾವಾಗ ನಾನು ದೇಹ, ನಾನು ಮನಸ್ಸು, ಬುದ್ಧಿ, ನಾನು ಸರೆಂಡರ್ ಆಗಿದ್ದೀನಿ ಗುರುವಿನ ಪಾದದಲ್ಲಿ, ಗುರುವೇ ಎಲ್ಲ ಅನ್ನೋ ಒಂದು ಭಾವದಲ್ಲಿ ಇದ್ದಾಗ. ಆದ್ರೆ ಈಗ ಎಲ್ಲ ನಾನೇ, ಸರ್ವವೂ ನಾನೇ, ಸರ್ವ ವ್ಯಾಪ್ತನಾಗಿ ಎಲ್ಲದರಲ್ಲೂ ಅಣುರೇಣು ಚರಾಚರದಲ್ಲೂ ನಾನೇ ಇದ್ದೀನಿ ಅನ್ನೋ ಒಂದು ಅರಿವು ಬಂದಾಗ ಮಾತು ಇಲ್ಲ, ಕಥೆನೂ ಇಲ್ಲ, ಎಲ್ಲ ಮೌನ, ಸೈಲೆನ್ಸ್ ಆಗ್ಬಿಟ್ಟಿದೆ. ಸೈಲೆನ್ಸ್ ಅಲ್ಲಿ ನೀವೇನ್ ಬೇಕೋ ಕ್ರಿಯೇಟ್ ಮಾಡ್ಬೋದು, ಆ ಸೈಲೆನ್ಸ್ ಬಂದ್ಬಿಟ್ಟಿದೆ. ಇದು ನನ್ನ ಒಂದು ಅನುಭವ. ಅದೇ ರೀತಿಯಾಗಿ ಜ್ಞಾನದೇವರು, ನಾಮದೇವರು ಯಾವಾಗ ಆ ಒಂದು ನಿಟ್ಟಲ್ಲಿದ್ರು, ಅವರಿಗೆ ಸ್ವಲ್ಪ ಅಹಂಕಾರ ಇತ್ತು. ಅದನ್ನ ಗೋರ ಏನ್ ಮಾಡ್ತಾನೆ, ಗೋರ ಮಹಾಭಕ್ತ. ಗೋರ ಆ ಒಂದು ಮಡಿಕೆಯನ್ನ ಪರೀಕ್ಷೆ ಮಾಡೋ ಕೋಲಲ್ಲಿ ತಲೆ ಮೇಲೆ ಮಾಡಿದಾಗ, ಇಲ್ಲ ಇದು ಅರ್ಧ ಬೆಂದಿರೋ ಮಡಿಕೆ ಅಂತ ಹೇಳಿದಾಗ, ನಿನ್ ಗುರುನೋಳು ಗುಡುಕು, ನೀವೇ ಹೇಳಿದ್ರೆ ಕತೆ ಎಲ್ಲ ಹೇಳಿದ್ರಲ್ಲ, ಆ ತರ ಪ್ರತಿಯೊಬ್ಬರ ಜೀವನದಲ್ಲೂ ಇದೆಲ್ಲ ನಡೆದಿರುತ್ತೆ. ನಮಗೆ ಇವತ್ತು ನಾವು ಇಲ್ಲಿ ಕೂತಿದ್ದೀವಿ ಅಂದ್ರೆ ಸದ್ಗುರುವಿನ ಕೃಪೆ. ನಾವು ಆ ಸದ್ಗುರು ಹತ್ರ ಬಂದ ಮೇಲೆ ನಾವು ಅದೇ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಇದ್ವಿ, ಅರ್ಧಂಬರ್ಧ ನೆಂದಿರೋ ಮಡಿಕೆ ಹಾಗೆ. ಸದ್ಗುರುವಿನ ಕೃಪೆ ಸಿಕ್ತು, ನಾವು ಈಗ ಬೇಯ್ತಾ ಇದೀವಿ ಮಡಿಕೆಯಲ್ಲಿ. ಸಂತೋಷ್, ನಿಮ್ಗೆ ಹೇಳಿದ್ರಿ, ನೀವು ಅಷ್ಟೇ ಬಾಬಾ ಇದು ಅಂತ ಹೇಳಿದ್ರಿ. ಯಾಕೆಂದ್ರೆ ಮೊದ್ಲು ನಾಮ ರೂಪಕ್ಕೆ ನೀವು ಶರಣಾಗತಿ. ಅಲ್ಲಿ ನಾಮದೇವನಷ್ಟೇ, ವಿಠಲ ನಾಮರೂಪಗಳಿಗೆ ಆಗಿದೆ. ಆಮೇಲೆ ನಾಮರೂಪ ಇಲ್ಲ, ಎಲ್ಲೆಲ್ಲೂ ಅವನೇ ಅಂತ ಬಿಟ್ಟೋಯ್ತು. ಯಾವಾಗ ಬಿಟ್ಟೋಯ್ತೋ ಅದು ಜ್ಞಾನ ರೂಪದಿಂದ ಬಿಟ್ಟೋಯ್ತು ಅಷ್ಟೇ. ಅನ್ಲೆಸ್ ಯಾರು ಗುರು ನಮ್ಮ ಜೀವನದಲ್ಲಿ ಬಂದು ದೇಹ ರೂಪದಲ್ಲಿ ಬಂದು ಅಂತ ಹೇಳ್ತಾರೆ. ದೇಹ ರೂಪದಲ್ಲಿ, ಈಗ ನಾನು ದೇಹ ಭಾವ, ಈಗ ಜ್ಞಾನಿಗೆ ದೇಹ ಇಲ್ಲ, ಅವನಿಗೆ ಶಾಸ್ತ್ರಗಳು ಬೇಕಾಗಿಲ್ಲ ಅಥವಾ ಏನೂ ಬೇಕಾಗಿಲ್ಲ, ಅವನ ಸ್ವರೂಪದಲ್ಲೇ ಇರ್ತಾನೆ. ಅದೇ ಒಬ್ಬ ಅಜ್ಞಾನಿಗೆ ದೇಹ ಇದೆ, ದೇಹ ಇದೆ. ನೀವು ಯಾರಾದ್ರೂ ಒಬ್ರಿಗೆ ನಾಳೆ ಏನೋ ಒಂದು ಮಾತು ಹೇಳ್ಬೇಕಾದ್ರೆ ಹೆಂಗ್ ಹೇಳ್ತೀಯ ನೀನು ದೇಹ ಇಲ್ಲ ಅಂತ ಅಂಥದಕ್ಕೋಸ್ಕರನೇ ಶಾಸ್ತ್ರಗಳಿರೋದು, ಉಪನಿಷತ್ತುಗಳಲ್ಲಿ ಇರೋದು. ಹೌದಪ್ಪ, ದೇಹ ಇದೆ, ನಿಂದು ದೇಹ ಇದೆ, ನಿನ್ನಲ್ಲಿ ಆತ್ಮ ಇದ್ದಾನೆ, ನಿನ್ನ ಆತ್ಮವನ್ನ ಹುಡುಕು ಅಂತ ಮೊದಲು ಹೇಳ್ತಾರೆ. ಫಸ್ಟ್ ಒಂದು ಕಿಡಿ ಹಚ್ತಾರೆ, ಆತ್ಮ ಇದ್ದಾನೆ, ಆತ್ಮ ಅನ್ನೋದಿದೆ, ದೇಹನೂ ಇದೆ, ಆದ್ರೆ ನೀನ್ ದೇಹ ಅಲ್ಲ. ಹೌದೌದು, ಕರೆಕ್ಟ್, ಕೈ ಎತ್ತೀನಿ. ಗುರುಜಿ ಹೇಳ್ತಾರಲ್ಲ, ಕಾಫಿ ಮಾಡದೆ. ಇದೆಲ್ಲ ಏನಕ್ಕೆ, ಈ ಪ್ರಕ್ರಿಯೆಗಳೆಲ್ಲ ಏನಕ್ಕೆ ಹೇಳ್ತಾರೆ ಅಂತಂದ್ರೆ, ನಿನ್ನನ್ನ ನೀನು ತಿಳ್ಕೊಳ್ಳೋದಕ್ಕೋಸ್ಕರ ಅಲ್ವಾ? ಆತರ ಚೆನ್ನಾಗಿ ಹೇಳಿದ್ರಿ ಸಂಧ್ಯಾಜಿ. ಹರಿ ಓಂ. ಕೋಕಿಲಾಜಿ ಬನ್ನಿ, ಎಲ್ಲೋಗ್ಬಿಟ್ರಿ? ಸರಿ, ಕೋಕಿಲಾಜಿ ಇಲ್ಲ. ಇವ್ರಿ ಅನ್ಸೂಯಮ್ಮ ಇದ್ದೀರಾ? ಸರ್. ಹಾ, ಸರಿ. ಈಗ ಹರಿ ಓಂ ಸಂತೋಷ್ ಜಿ. ಹರಿ ಓಂ ಸಂತೋಷ್. ಹರಿ ಓಂ, ಹರಿ ಓಂ. ಹರಿ ಓಂ. ಇರಿ, ನಮ್ ಮೇಡಮ್ ಅವ್ರದ್ದು ಆಗ್ಬಿಡ್ಲಿ, ಆಮೇಲೆ ನೆಕ್ಸ್ಟ್ ನಿಮ್ ಹತ್ರ ಬರ್ತೀನಿ. ಅಟೆಂಡೆನ್ಸ್ ಹಾಕ್ಲಿಲ್ಲ, ಅದಕ್ಕೆ ಇವರು ಅದಕ್ಕೆ ಬೇರೆದ್ರಲ್ಲಿ ಅರ್ಜೆಂಟ್ ಇದ್ರಲ್ಲಿ ಆಗಿದ್ದೀನಿ, ಅದಕ್ಕೋಸ್ಕರನೇ. ನೆಕ್ಸ್ಟ್ ನಿಮ್ದು. ಅನ್ಸೂಯಜಿ, ನಿಮಗ್ ಪ್ರಶ್ನೆ ಅದೇ ಪ್ರಶ್ನೆನೇ. ಈಗ ಮನನ ಹೇಗಾಗ್ತಾ ಇದೆ ನಿಮ್ಮಲ್ಲಿ?
ಈಗ ನೀವು ಶ್ರವಣ ಆಗ್ತಾ ಇದೆ, ನೀವು ಗುರುಜಿ ಟಾಕ್ ಎಲ್ಲ ಕೇಳ್ತಾ ಇದ್ದೀರಾ, ನಿಮಗೆ ಗೊತ್ತಾಗ್ತಾ ಇದೆ. ಈಗ ದಿನನಿತ್ಯದ ಇದು ಹೋದ್ ವಾರದ ಪ್ರಶ್ನೆ ನಾವಿಲ್ಲಿ ತಿಳ್ಕೊಳ್ಳೋದು ಏನಂದ್ರೆ, ನೋಡಪ್ಪ ಪ್ರತಿ ವಾರ ಬರ್ತೀವಿ, ನನ್ನ ಜೀವನದಲ್ಲಿ ಹಿಂಗಾಯ್ತು, ನಾನು ಇದನ್ನ ಫೇಸ್ ಮಾಡಿದೆ, ನಾನು ಏಬಲ್ ಟು ಈ ತರ ಆಚೆ ಬಂದೆ, ನಡೀತಾ ಇರುತ್ತೆ. ಇದು ಈ ವ್ಯಾವಹಾರಿಕ ಲೋಕದಲ್ಲಿ ಇದೆಲ್ಲ ನಡೀತಾ ಇರುತ್ತೆ. ಮನನ ಮತ್ತೆ ನಿಧಿಧ್ಯಾಸನ ಮಾಡ್ತಾ ನೀವು ಹೇಗೆ ಹೊರಗಡೆ ಬಂದ್ರಿ, ನಿಮ್ಮ ಒಂದು ವ್ಯಾವಹಾರಿಕದಲ್ಲಿ ಯಾವ್ದಾದ್ರೂ ಒಂದು ಅನುಭವ ಶೇರ್ ಮಾಡಿ. ಆಯ್ತು. ಗುರುಗಳಿಗೆ ವಂದನೆ ಮಾಡುತ್ತಾ ಮತ್ತೆ ಎಲ್ಲರಿಗೂ ಅರಿವು. ನನ್ನ ಅನುಭವ ಏನಂದ್ರೆ, ಮೊದ್ಲಿಗೆ ಈ ಕ್ಲಾಸಿಗೆ ಬರಕ್ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ದೇವ್ರದ ಮುಂದೆ ನಮ್ಮ ಯಜಮಾನ್ರ ಕಾಪಾಡು, ನಮ್ಮ ಮಗಳನ್ನ ಕಾಪಾಡು ಅಂತ ಹೇಳ್ತಿದ್ದೆ. ಇದು ಹೋದ್ ವಾರ ಈಗ ಹೇಳಿದ್ರೆ ನನ್ಗೆ ಈ ವಾರದ ಬೇಕು. ಹೋದ್ ವಾರ ಹೇಳಿದಿರ ನೀವು ಇದನ್ನ, ಬೇರೆ ಹೌದಾ, ಬೇಡ ಬಿಡಿ. ಇವತ್ತಿಂದ ಅನುಭವ ಹೇಳ್ತೀನಿ ಸರ್. ನಮ್ಮ ಕಾಲೇಜಲ್ಲಿ ಒಂದ್ ಕೆಲ್ಸ ಹೇಳಿದ್ರು, ನಮ್ಮ ಪ್ರಿನ್ಸಿಪಾಲ್ ಒಂದ್ ಕೆಲ್ಸ ಹೇಳಿದ್ರು. ಹೇಳಿದ ತಕ್ಷಣ ನನಗೆ ಸಿಟ್ಟು ಬಂತು. ಇದೇನ್ ಇವ್ರು ನನಗೆ ಹೇಳ್ತಾರೆ, ನನ್ಗೆ ಇಷ್ಟ ಇರೋ ಕೆಲಸ ಹೇಳ್ತಾರಲ್ಲ ಅಂತ ಅನ್ಬಿಟ್ಟು. ಆಮೇಲೆ ಅವ್ರು ಹೇಳಿದ್ ನನ್ ದೇಹಕ್ಕಲ್ವ, ನನ್ಗಲ್ವಲ್ಲ, ನನ್ ಸಾಕ್ಷಿ ಅಲ್ವಲ್ಲ, ಇದ್ ನಮ್ ಕರ್ಮ ಮಾಡ್ಲೇಬೇಕು ಅನ್ಬಿಟ್ಟು ಆಮೇಲೆ ಸಮಾಧಾನ ಆಗೋಯ್ತು. ಹೋಗಿ ಮಾಡ್ಕೊಂಡ್ ಮುಗಿಸ್ಕೊಂಡ್ ಬಂದೆ. ಅದು ಇವತ್ತಿನ ಅನುಭವ. ಆಮೇಲೆ ಸ್ಟಾರ್ಟಿಂಗ್ ಸಿಟ್ಟು ಬಂತು, ತುಂಬಾನೇ ಬೈಕೊಂಡೆ ನಾನು ಅವ್ರನ್ನ. ಬೈಕೊಂಡ್ರಲ್ಲ, ಅದೇನ್ ಗೊತ್ತಾ, ಆ ಬೈಕೊಳ್ಳೋದು ಅಂತ ಏನ್ ಹೇಳ್ತೀವಲ್ಲ, ಆ ದೇಹ ಜೊತೆ ನಮ್ಮದ ಭಾವ ಇದ್ದೇ ಇರುತ್ತೆ. ಆದ್ರೆ ನಾವ್ ಯಾವಾಗ ಗುರುಜಿ ಹೇಳ್ತಾರೆ ಗೊತ್ತಾ, ಶಕ್ತಿ ದರ್ಶನ ಹೇಳ್ತಾರೆ, ನೀನ್ ಯಾವಾಗ್ಲೂ ಅವೇರ್ನೆಸ್ ಅಲ್ಲಿ ಇರ್ಬೇಕು. ಇಲ್ಲಿ ಆಜ್ಞಾ ಚಕ್ರದಿಂದಾನೇ ನೀನು ಪ್ರತಿಯೊಂದನ್ನು ರಿಸೀವ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ನಾವು ನೋಡ್ಬೇಕಾದ್ರೂ ಇಲ್ಲಿಂದ ಮಾಡಿದ್ರೆ ತುಂಬಾ ಅವೇರ್ನೆಸ್ ಇರುತ್ತೆ. ಟ್ರೈ ಮಾಡಿ, ಗುರುಜಿ ಹೇಳಿದ್ದಾರೆ ಶಕ್ತಿ ದರ್ಶನದಲ್ಲಿ, ನೀವ್ ಯಾವಾಗ್ಲೂ ಆಜ್ಞಾ ಚಕ್ರದಿಂದ ನೀವು ಪ್ರತಿಯೊಂದನ್ನು ನೋಡ್ತಾ ಇದ್ದಾಗ ಗಮನ ಇಟ್ರೆ ನಿಮ್ ಕೋಪನೂ ಬರಲ್ಲ, ಅಥವಾ ಒಂದು ರಿಯಾಕ್ಷನ್ ಬೇರೆ ತರ ಇರುತ್ತೆ. ಇದು ನನ್ನ ಒಂದು ಅನುಭವ. ಐ ಮೀನ್ ನನ್ನ ದಿನನಿತ್ಯದ ಚಟುವಟಿಕೆನಲ್ಲಿ ನಾನ್ ಕಂಡದ್ದು. ಬಟ್ ನಾವ್ ಅಲ್ಲಿ ಯಾವಾಗ್ಲೂ ಇರಕ್ ಆಗಲ್ಲ, ಬಟ್ ಇರೋ ಅಂತ ಪ್ರಯತ್ನ ಮಾಡೋಣ. ಒಂದು ಮತ್ತೆ ಅದೇ ನೀವ್ ಹೇಳಿದ್ರಿ, ಈಗ ನಾವ್ ಎಡುತ್ತೀವಿ ಬರ್ತೀವಿ, ಹೌದು ಅದಾಗತ್ತೆ. ಇಮಿಡಿಯೇಟ್ ಆಗಿ ನಾವು ರಿಕವರಿ ಆಗ್ತಾ ಇದೀವಿ ಅಂದ್ರೆ, ಆ ಒಂದು FIR ಅನ್ನೋ ಸ್ಕೇಲ್ ಅಲ್ಲಿ, ಫ್ರೀಕ್ವೆನ್ಸಿ ಇಂಟೆನ್ಸಿಟಿ ರಿಕವರಿನಲ್ಲಿ ನಾವೆಲ್ಲರೂ ಬೇಗ ರಿಕವರಿ ಆಗ್ತಾ ಇದೀವಿ. ಮೊದ್ಲೆಲ್ಲ ಅದು ಅನುಭವನೇ ಇರ್ಲಿಲ್ಲ, ಅದು ಅರಿವೇ ಇರ್ಲಿಲ್ಲ ನಮ್ಗೆ. ಅನುಭವ ಅನ್ನೋದಕ್ಕಿಂತ ಅರಿವೇ ಇಲ್ಲ. ನನಗೆ ದುಃಖ ಆಗ್ತಾ ಇದೆ, ನಾನ್ ದುಃಖಿ ಅನ್ಕೊಂಡೇ ಇದೀವಿ. ಆದ್ರೆ ಈಗ ನಾನ್ ದುಃಖಿ ಅಲ್ಲ, ಇದಾಗ್ತಾ ಇರೋದು ಬರ್ತಾ ಇದೆ, ದೇಹಕ್ಕೆ ಆಗ್ತಾ ಇದೆ, ಆಯ್ತು, ನಾನು ಸಾಕ್ಷಿ ಭಾವದಿಂದ ನೀವು ಮಾಡ್ತಾ ಇದ್ದೀರಾ. ಗುಡ್. ಮತ್ತೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಯೋಗ ಭ್ರಷ್ಟ ಅಂದ್ರೆ, ಗುರುಜಿ ಹೇಳ್ತಾರೆ ಯೋಗ ಭ್ರಷ್ಟ ಅಂದ್ರೆ ಯಾರು ಹೇಳಿ? ನಿಮ್ಗೆ ಏನ್ ಗೊತ್ತು ಯೋಗ ಭ್ರಷ್ಟ ಅಂದ್ರೆ? ಯೋಗ ಭ್ರಷ್ಟ ಅಂದ್ರೆ ಅವ್ರು ಹಿಂದಿನ ಜನ್ಮದಲ್ಲಿ ಎಲ್ಲ ಸಾಧನೆ ಮಾಡಿರ್ತಾರೆ. ಈ ಜನ್ಮದಲ್ಲಿ ಅವ್ರಿಗೆ ಸ್ವಲ್ಪ ಮಿಕ್ಕಿರುತ್ತೆ, ಅದನ್ನ ಅವರು ಮುಕ್ತಿ ಪಡಿತಾರೆ. ಏನ್ ಸಾಧನೆ ಮಾಡಿರ್ತಾರೆ ಅಂದ್ರೆ ಯಾರು ಒಂದ್ ಸ್ವಲ್ಪ ಇದು ಆತ್ಮಜ್ಞಾನ, ಯಾರು ಗುರುಗಳದ್ದು ಆಶೀರ್ವಾದನೋ ಗುರುಗಳ ವಾಚನೋ ಕೇಳ್ಬೇಕು, ಒಂದು 10% 5% ಮಿಕ್ಕಿರುತ್ತೆ ಅಂತ ಅದನ್ನ ಈ ಜನ್ಮದಲ್ಲಿ ಮುಗಿಸ್ಕೋತಾರೆ. ಎಲ್ಲ ಮುಗಿಸ್ಕೊಂಡ್ ಬಂದಿರ್ತಾರೆ, ಲಾಸ್ಟ್ ಒಂದ್ ಲೈನ್ ಇರುತ್ತೆ, ಅದನ್ನ ಸಾಧನೆ ಮುಕ್ತಿಗೊಳಿಸ್ಕೋತಾರೆ, ಮುಕ್ತಿ ಯಾವಾಗ ಸಿಗತ್ತೆ ಅಂತ. ಸರಿ. ಮತ್ತೆ ಇನ್ನೊಂದು ಅವತಾರ ಪುರುಷರ ಬಗ್ಗೆ ಹೇಳ್ತಾರೆ. 3 ಜನ ಇದ್ದಾರೆ, ಯೋಗ ಭ್ರಷ್ಟ, ಅವತಾರ ಪುರುಷ, ಸಾಮಾನ್ಯ ಪುರುಷ. ಇವಾಗ ನಾವು ಸಾಮಾನ್ಯ ಪುರುಷರು, ಆಯ್ತಾ? ಇವಾಗ ನಾವು ಸಾಮಾನ್ಯ ಪುರುಷರಾಗಿದ್ವಿ. ನಾವು ಪ್ರತಿದಿನ ಒಂದು ಏನೋ ಯಾವ ಜನ್ಮದ ಪುಣ್ಯನೋ ಯಾವ ಜನ್ಮದ ಸುಕೃತನೋ ನಮಗೆ ಗುರುಗಳು ಸದ್ಗುರುವು ದೇಹ ರೂಪದಲ್ಲಿ ಬಂದು, ನೀನು ದೇಹ ಅಲ್ಲ, ನೀನು ಮನಸ್ಸಲ್ಲ, ನೀನು ಬುದ್ಧಿ ಅಲ್ಲ ಅಂತ ಹೇಳಿದಾರಲ್ಲ. ನೀವು ಈ ನಿಟ್ಟಿನಲ್ಲಿ ನಿಮಗೆ ಯಾವಾಗ ಅನ್ಸಿದೆ, ನಾನು ಸಾಕ್ಷಿಯಲ್ಲಿ ಇದ್ದೀನಿ, ನಾನು ಸಾಕ್ಷಿಯಲ್ಲೇ ಇರಬಹುದು ಅಂತ ಏನಾನ ಆಗಿದೆಯಾ? ಆ ತರ ಅನುಭವ ಆಗಿದೆಯಾ? ಅಂದ್ರೆ ನಿಮಗೆ ಆರ್ ಯು ಏಬಲ್ ಟು ಸ್ಟ್ಯಾಂಡ್ ದೇರ್, ಅಂದ್ರೆ ನೀವು ಆ ಒಂದು ಸ್ಥಿತಿಯಲ್ಲಿ ಇರಕ್ ಆಗ್ತಾ ಇದೆಯಾ ನಿಮಗೆ? ಇವಾಗ ಮುಂಚೆ ಇರ್ಲಿಲ್ಲ, ಈಗ ನಮಗೆ ಗುರುಗಳು ಸಿಕ್ಕಿದ್ದು ನಮ್ಮ ಪೂರ್ವಜನ್ಮದ ಸುಕೃತಾನೆ. ಈಗ ನಮ್ಗೆ ಅನಿಸ್ತಿದೆ, ಅವ್ರು ಹೇಳಿದ್ಮೇಲೆ ನಮ್ಗೆ ಗೊತ್ತಿರೋದು ದೇಹ ಬೇರೆ ಆತ್ಮಸಂಗ ಇದೆ ಅಂತ. ನಮ್ಗೊಳಗಡೆ ಒಂದು ಶಕ್ತಿ ಇದೆ ಅಂತ ಗೊತ್ತಿತ್ತು, ಆದ್ರೆ ನಾನು ಸಾಕ್ಷಿ ಭಾವದಿಂದ ಇರ್ಬೇಕು, ಮಾಡ್ಬೇಕು ದಿನನಿತ್ಯ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಈಗ ಅದನ್ನ ಸಾಕ್ಷಿ ಅಂತ ಅರಿವಿನ ಇರೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಓಕೆ, ಹರಿ ಓಂ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಹೇಳಿದ್ರಿ. ಕೋಕಿಲಾಜಿ ಬನ್ನಿ. ಹರಿ ಓಂ ಸಂತೋಷ್ ಜಿ, ಹರಿ ಓಂ ಎಲ್ಲಾರ್ಗು. ಹರಿ ಓಂ. ಈಗ ಅದೇ ಪ್ರಶ್ನೆನೆ, ಇಲ್ಲಿ ಪ್ರಶ್ನೆ ಒಂದೇ, ಆಯ್ತಾ? ಪ್ರಶ್ನೆ ಏನು ಡಿಫ್ರೆನ್ಸ್ ಇರಲ್ಲ. ಈಗ ನಿಮ್ಗೆ ಶ್ರವಣ ಆಗಿದೆ, ಮನನ ಆಗಿದೆ, ನಿಧಿಧ್ಯಾಸನ ಆಗಿದೆ, ನೀವು ಆಲ್ರೆಡಿ ಬ್ರಹ್ಮನಾಗಿದ್ದೀರಾ, ಬ್ರಹ್ಮ ಸ್ವರೂಪದಲ್ಲಿದ್ದೀರಾ, ಸ್ವಸ್ವರೂಪದಲ್ಲಿದ್ದೀರಾ. ಸೊ ಇಲ್ಲಿ ಏನು ಅಂತಂದ್ರೆ, ನಿಮ್ಮ ವ್ಯಾವಹಾರಿಕ ಜೀವನದಲ್ಲಿ ಮನನ ನಿಧಿಧ್ಯಾಸ ಯಾವ ತರ ನಿಮಗೆ ಹೆಲ್ಪ್ ಮಾಡ್ತಾ ಇದೆ? ನಿಮ್ಮ ವಾಸನೆಗಳ ಕ್ಷಯ ಆಗ್ತಾ ಇದೆಯಾ, ಅಥವಾ ಎಲ್ಲಾದ್ರೂ ನೀವು ಸಿಕ್ಕಾಕೊಂಡಿದ್ದೀರಾ, ಅಥವಾ ಹೇಗ್ ಬಿಡಿಸ್ಕೊಂಡ್ ಬರ್ತಾ ಇದ್ದೀರಾ ಹೇಳಿ? ಹೇಳ್ತೀನಿ ಸಂತೋಷ್. ಹರಿ ಓಂ. ಗುರುವಿನ ಪಾದಕ್ಕೆ ವಂದಿಸುತ್ತಾ, ನಾನ್ ಮೊದಲು ತುಂಬಾ ಏನಂದ್ರೆ, ನಾನ್ ಮಾಡ್ತಾ ಇದ್ದೀನಿ ಅಂತ ಬಹಳ ಅಂದ್ರೆ ಬಹಳ ಇತ್ತು ನನ್ಗದು. ಇವಾಗ ಒಂದು ಗುರುವಿನ ಒಂದು ಇದು ಮಾತು ಕೇಳ್ತಾ ಇವಾಗ ಇಲ್ಲಿ ನಾನು ಮಾಡ್ತಾ ಇಲ್ಲ,
ಅಂತ ಅನ್ನೋದು ಬಂದಿದೆ. ಅಂದ್ರೆ ನನ್ನದು ತುಂಬಾ ಒಂದು ಬಹಳ ಇತ್ತದು, ಮಾಡ್ತಾ ಇದೀನಿ ಅಂತ. ಯಾವುದೇ ಕೆಲಸ ಆದ್ರೂ ಕೂಡ ನಾನ್ ಮಾಡ್ತೀನಿ. ಬಟ್ ಏನಾಗಿದೆ, ನಾನೀಗ ಮಾಡ್ತೀನಿ ಅನ್ನೋದು ಒಂದು ನನ್ನ ಮನೆ ಮಾತ್ರ ಸೀಮಿತ ಆಗಿದೆ. ಅದೆಲ್ಲಾ ಕಡೆಗೂ ಆಗ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಾನೇನ್ ಮಾಡ್ತೀನಿ, ಮನೆಯಲ್ಲಾದ್ರೆ ನನ್ ಗಂಡಂಗ್ ಮಾಡ್ತೀನಿ, ನನ್ ಮಕ್ಳಿಗೆ ಮಾಡ್ತೀನಿ ಅನ್ನೋದು ಅನ್ಕೊಟ್ ಸುಮ್ನೆ. ಬಟ್ ಅದೀಗ ಆಫೀಸು ಆಗ್ಬಹುದು, ಬೇರೆ ಒಂದು ಮನೆ ಆಗ್ಬಹುದು, ಅಲ್ಲಿ ನಾನ್ ಮಾಡ್ತೀನಿ ಅಂತ ಬರುತ್ತೆ, ಮನೆಗ್ ಮಾತ್ರ ಅದ್ ಬರ್ತಿಲ್ಲ. ಅದೇನಾಗಿದೆ, ಒಂದು ಕಂಡೀಷನ್ ಅಂತ ಆಗೋಗಿದೆ ನನ್ಗದು ಅಂತ ಹೇಳ್ತಾ ಇದ್ದೀನಿ ಸಂತೋಷಿ. ಅಲ್ಲ, ಕಂಡೀಷನ್ ಏನಕ್ಕೆ ಮಾಡ್ಕೊಂಡ್ರಿ ನೀವು? ಇವಾಗ ನೀವು ಮಾಡ್ತಾ ಇದ್ದೀರಿ ಅಂತ ಹಳೆ ಕತೆ ಹೇಳಿದ್ರೆ, ಹೌದು ನಾನ್ ಮಾಡ್ತಾ ಇದ್ದೀನಿ ಅಂತ. ಈಗ ಮನೆಯಲ್ಲಿ ಮಾಡ್ತಾ ಇಲ್ಲ, ಹೊರಗಡೆ ಅಂದ್ರೆ ನೀವೆಲ್ಲರಿಗೂ ಮಾಡ್ತಾ ಇದ್ದೀನಿ ಅನ್ನೋ ಭಾವ ಬಂತ, ಅಥವಾ ನಾನು ಎಲ್ಲಾ ಕಡೆ ಮಾಡ್ಬೇಕು ಅನ್ನೋದು ಬಂತ ಅಂತ? ಅದೇನಾಗಿದೆ, ನನಗೆ ಇವಾಗ ಮನೆಯಲ್ಲಿ ನನ್ಗೆ ಆತರ ಬಂದಿಲ್ಲ ಭಾವನೆ. ಇವಾಗ ಉದಾಹರಣೆ ಆಫೀಸ್ ಆಗಿರ್ಬಹುದು, ಅಥವಾ ಅಲ್ಲಿ ಆಫೀಸ್ ನಲ್ಲಿ ಅಯ್ಯೋ ನಾನ್ ಮಾಡ್ತಾ ಇದೀನಿ ಬರುತ್ತೆ. ಆ ಭಾವ ಯಾಕೆ ಬರ್ತಾ ಇದೆ ನನ್ಗೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಇವಾಗ ನೀವು ದೇಹದಲ್ಲಿ ಇದ್ದೀರಾ ಅಷ್ಟೇನೆ ಅಮ್ಮ. ಇವಾಗ ಏನಾಗ್ತಾ ಇದೆ ಅಂತಂದ್ರೆ, ನಿಮಗ್ ಗೊತ್ತು ನಾನ್ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತ ಗೊತ್ತು. ಇವಾಗ ನೀವು ನಿದ್ದೆ ಮಾಡ್ತಾ ಇದೆ, ಎಲ್ಲಿ ಏನಾದ್ರು ಅನುಭವ ಆಯ್ತಾ? ಆಫೀಸ್ ಇತ್ತಾ? ಏನು ಇಲ್ಲ ಅಲ್ವಾ? ಏನು ಇಲ್ದೆ ಇರುವಾಗ ಅಲ್ಲಿ ಸಾಕ್ಷಿ ಅಂತ ಒಬ್ರು ಇದ್ದ. ಬೆಳಗ್ಗೆ ಎದ್ದಾಗ ನೀವ್ ಹೇಳ್ತಿರಲ್ಲ, ನಾನ್ ನಿದ್ದೆ ಮಾಡಿದೆ, ಕನ್ಸ್ಕಂಡೆ ಅಂತ. ಇವಾಗ ನಾವು ಮಲ್ಕೊಂತೀವಲ್ಲ, ನಿದ್ದೆ ಮಾಡಿದಾಗ ನೀವು ಟೀಚರೋ ಅಥವಾ ನೀವು ಏನು ಕೆಲಸ ಮಾಡ್ತಿರೋ ಅದ್ ಯಾವ್ದು ಬರಲ್ಲ ಕನ್ಸಲ್ಲಿ. ಇವಾಗ ನೀವು ಬೆಳಗ್ಗೆ ಎದೊಳ್ತೀರಾ, ನಿಮಗೊಂದು ಕನ್ಸು ಬರುತ್ತೆ ಅಂತ ಇಟ್ಕೊಳ್ಳಿ. ಆ ಕನ್ಸಲ್ಲಿ ಏನೋ ಒಂದ್ ನೋಡಿರ್ತೀರಾ. ಈ ಬೆಳಗ್ಗೆ ಎದ್ದ ತಕ್ಷಣ ಆ ಒಂದ್ ಸಚಿತಾನಂದ ಸ್ವರೂಪ ಅಯಾಮ್ನೆಸ್ ಅನ್ನೋದು ನಿಮ್ಗೆ ಬರುತ್ತೆ. ನಾನು ಫಸ್ಟ್ ಅದು ಇಂಟ್ಯೂಷನ್ ಅಂತ ಹೇಳ್ತಾರೆ ಗುರುಜಿ. ಅದಕ್ಕೆ ಅದು ಬಂದ ತಕ್ಷಣ ದೇಹಭಾವ ಬರುತ್ತೆ. ಆ ದೇಹಭಾವ ಬಂದಾಗ ರಾತ್ರಿ ನೀವು ಕನಸ್ಕಂಡ್ರಿ ಅಂತ ಬರುತ್ತೆ ನಿಮ್ಗೆ. ಆದ್ರೆ ಕನಸಲ್ಲಿ ನೀವು ಟೀಚರ್ ಅಥವಾ ನೀವು ಇಂಜಿನಿಯರ್, ನೀವು ಡಾಕ್ಟರ್ ಅಂತ ಯಾರಿಗೂ ಹೇಳಕ್ ಆಗಲ್ಲ. ಯಾಕಂತಂದ್ರೆ ಕನಸಿನ ಲೋಕದಲ್ಲಿ ನಿಮ್ಮದೇ ಆ ಒಂದು ಸೂಕ್ಷ್ಮ ಶರೀರನೇ ಎಲ್ಲ ರೂಪ ತಗೊಳುತ್ತೆ ಅಲ್ವಾ? ಆಗಿರುವಾಗ ನೀವು ಯಾವಾಗ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂದ್ರೆ ಫಸ್ಟ್ ಬರುತ್ತೆ ಕ್ಲೇಮಿಂಗ್ನೆಸ್ ಅಂತಂದ್ರೆ, ನಿಮ್ಗೆ ಇನ್ನು ಮನನ ಆಗ್ಬೇಕು, ಅಂದ್ರೆ ನಿಧಿಧ್ಯಾಸ ಆಗ್ಬೇಕು, ಮೆಡಿಟೇಷನ್ ಮಾಡಿ, ಮತ್ತೆ ಸರ್ವಿಸ್ ಮಾಡಿ, ನಿಷ್ಕಾಮ ಸೇವೆ ಮಾಡ್ತಾ ಇರಿ, ಮೆಡಿಟೇಷನ್ ಮಾಡಿ, ಸಮಾಧಿ ಸ್ಥಿತಿ ಗುರುಜಿ ಕೊಟ್ಟಿದಾರಲ್ಲ ಎಷ್ಟೊಂದು ಇದೆಯಲ್ಲ, ಬೆಳಗ್ಗೆ ಸಂಜೆ ಮಾಡಿ. ಅದನ್ನ ಮಾಡ್ತಾ ವಾಸನಾ ಕ್ಷಯ ಆಗುತ್ತೆ. ಮತ್ತೆ ಪ್ರತಿ ಒಂದು, ಇವಾಗ ಆಶಾಜಿ ಹೇಳಿದ್ರು, ಚೆನ್ನಾಗಿ ಹೇಳಿದ್ರು. ನಾನು ಬೆಳಗ್ಗೆ ಎದ್ದ ಕೂಡ್ಲೆ ನೋಡಪ್ಪ, ಈ ದೇಹ ಬಂದಿದೆ ಇವತ್ತು, ಯಾರು ಇವಾಗ ಪ್ರತಿ ಓಕೆ, ನಾನು ಸಾಕ್ಷಿ ಭಾವದಲ್ಲಿ ಇರಬೇಕು. ಏನೇನ್ ಬರ್ತಾ ಇದೆಯೋ ಅದು ಬರುತ್ತೆ, ಅದನ್ನ ಸಾಕ್ಷಿ ಭಾವವಾಗಿ ನಾನು ಮಾಡ್ತಾ ಇದ್ದೀನಿ ಅನ್ನೋದಿಲ್ಲ. ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಜ್ಞಾತೃತ್ವ ಇಲ್ಲ, ಜಸ್ಟ್ ಅವನ ಒಂದು ಸಮಕ್ಷಮದಲ್ಲಿ ನಡೀತಾ ಇದೆ ಅಂತ ಆ ಒಂದು ಪ್ರಯತ್ನದಿಂದ ನಡ್ಕೊಂಡು ಹೋಗಿ. ಬರೋವರ ನಿಮ್ಮ ಅನುಭವ ನನಗೆ ಹೇಳಿ ನೋಡೋಣ. ಅದು ಬರುತ್ತೆ. ನೀವ್ ಹೇಳಿದ ತಪ್ಪು ಅಂತಲ್ಲ, ಎಲ್ರಿಗೂ ಬರುತ್ತೆ. ಆದ್ರೆ ಇವಾಗ ಇಷ್ಟೊತ್ತು ಅನಸೂಯಜಿ ಹೇಳಿದ್ರು, ಏನ್ ಪ್ರಿನ್ಸಿಪಲ್ ಬಂದು ಕೇಳ್ತಾರೆ ಟಕ್ಕಂತ ಆಯ್ತು, ಆಮೇಲೆ ನನಗೆ ಸ್ವಲ್ಪ ರಿಯಲೈಸ್ ಆಯ್ತು ಅಂತ. ಆತರ ರಿಯಲೈಸೇಷನ್ ಆಗತ್ತೆ, ಬಟ್ ಇನಿಷಿಯಲಿ ಬರುತ್ತೆ. ಆತರ ರಿಯಲೈಸೇಷನ್ ಆದಾಗ ನೀವು ಅಲ್ಲಿ ಸ್ವರೂಪದಲ್ಲಿ ನಿಲ್ಲೋದಕ್ಕಾಗದ್ರೆ ಎಸ್, ನೀವು ಟ್ರ್ಯಾಕ್ ಅಲ್ಲಿ ಇದ್ದೀರಾ ಅಂತ. ಇಲ್ಲ, ನಾನು ಇನ್ನು ದೇಹದಲ್ಲೇ ಇದ್ದೀನಿ, ನನಗೆ ದುಃಖ ಆಗ್ತಾ ಇದೆ ಅಂತಂದ್ರೆ ನೀವಿನ್ನು ಟ್ರ್ಯಾಕ್ ಬರ್ಬೇಕು. ಅಂದ್ರೆ ಇನ್ನು ಮನನ ಆಗ್ಬೇಕು, ನಿಧಿಧ್ಯಾಸ ಆಗ್ಬೇಕು, ಆತರ. ಹೌದು. ಅಲ್ಲ, ನನ್ಗೆ ಅದೇ ಅನ್ಸುತ್ತೆ, ನಾನು ಈ ತರ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದೇನ ಅಂತ ಅನ್ಸುತ್ತೆ ಸಂತೋಷಿ. ನಾನೀಗ ಮನೆಯಲ್ಲಿ ಆ ಭಾವ ಬರೋದಿಲ್ಲ. ಇವಾಗ ಮನೆಯಲ್ಲಿ ನಾನ್ ಕರ್ತೃ ಅನ್ನೋ ಭಾವನೆ ಬರೋದಿಲ್ಲ ನನ್ಗೆ. ನಾನ್ ಮಾಡ್ತಾ ಇದ್ದೀನಿ, ಅಲ್ಲಿ ಪ್ರೀತಿ ಇದೆ. ಯಾಕೆ ಅಂತಂದ್ರೆ ನಾನು ನನ್ನವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋ ಪ್ರೀತಿ ಇದೆ. ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಒನ್ನೆಸ್ ಇದೆ. ಅದೇ ಹೇಳೋದು, ಅಲ್ಲಿ ದ್ವೈತ ಇಲ್ಲ, ಇಲ್ಲಿ ಅದ್ವೈತ. ಕಂಪ್ಲೀಟ್ಲಿ ಒನ್, ಯು ಆರ್ ಒನ್ ವಿತ್ ದಿ ಹೌಸ್. ನೀವು ಹೊರಗಡೆ ಹೋದಾಗ ಏನಾಗ್ತಾ ಇದೆ, ಅದ್ವೈತ ಭಾವ ಬರ್ತಾ ಇದೆ ನಿಮ್ಗೆ. ಅದ್ವೈತ ಭಾವ ಯಾಕೆ ಬರ್ತಾ ಇದೆ ಅಂತಂದ್ರೆ, ನಿಮ್ಗೆ ಆ ಸ್ವರೂಪದಲ್ಲಿ ನಿಲ್ಲಕ್ ಆಗ್ತಾ ಇಲ್ಲ. ಈಗ ಮೊನ್ನೆ ಗುರುಜಿ ಒಂದು ಇದ್ ಮಾಡಿದ್ರು, ವಿ ಆರ್ ಆಲ್ ಏನಂತ ಹೇಳ್ತಾರೆ ಅಂತಂದ್ರೆ, ಒಂದು ಗಿಡದಿಂದ ಹಿಡಿದು, ಒಂದು ಪ್ರಾಣಿಯಿಂದ ಹಿಡಿದು, ಪಶು ಪಕ್ಷಿಯಿಂದನೂ ಅದು ಇಂಗ್ಲಿಷ್ ಅಲ್ಲಿ ಇದೆ. ಆ ಏನ್ ಹೇಳ್ತಾರೆ ಅಂತಂದ್ರೆ, ವುಮೆನ್ಸ್ ಆರ್ ವಾಕಿಂಗ್ ಟ್ರೀ ಅಂಡ್ ಟ್ರೀ ಇಸ್ ಎ ಸ್ಟ್ಯಾಂಡಿಂಗ್ ವುಮೆನ್ ಅಂತ. ಅಂದ್ರೆ ಡಿಫ್ರೆನ್ಸೇ ಇಲ್ಲ ನಮಗೆ ಹೊರಗಡೆ ಇರೋ ಪ್ರತಿಯೊಂದು ವಸ್ತುನಲ್ಲೂ ಬ್ರಹ್ಮ ಸ್ವರೂಪವಾಗಿದ್ದಾನೆ. ಆ ಒಂದು ಸ್ವರೂಪದಲ್ಲಿ ನೀವು ಇದ್ದಾಗ ಅವಾಗ ನಿಮ್ಗೆ ಎಲ್ಲ ಬ್ರಹ್ಮ ಸ್ವರೂಪವೇ ಕಾಣುತ್ತೆ. ಟ್ರೈ ಮಾಡಿ ಆಗತ್ತೆ, ಆಯ್ತಾ? ಏನು ತೊಂದರೆ ಇಲ್ಲ. ಬಟ್ ಎಲ್ಲ ಟ್ರ್ಯಾಕ್ ಅಲ್ಲಿ ಇದ್ದೀರಾ, ಗುಡ್. ಹರಿ ಓಂ. ಹರಿ ಓಂ ಸಂತೋಷ್. ಆಶಾ ಲಕ್ಷ್ಮೀಜಿ ಇದ್ದೀರಾ? ಅವರು ಕಾಣಿಸ್ತಾ ಇದ್ದಾರೆ, ಅವ್ರು ಇದಾರೆ ಆನ್ಲೈನ್, ಬಟ್ ಏನೋ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಕೇಳಿಸ್ತಿದೆ, ಹೇಳಿ ಸಂತೋಷ್. ಅದೇ ನಿಮಗೂ ಅದೇ ಪ್ರಶ್ನೆನೆ. ಈಗ ನಾವು ಇಷ್ಟು ದಿವಸ ಮನನ ಆಗಿದೆ,
ಶ್ರವಣ ಆಗಿದೆ, ನಿಧಿಯಾಸ ಆಗ್ತಾ ಇದೆ. ಈ ಈ ಒಂದು ವ್ಯಾವಹಾರಿಕ ಜೀವನದಲ್ಲಿ ನಾವು ಅದನ್ನ ಹೇಗೆ ಉಪಯೋಗಿಸ್ಕೊತಾ ಇದ್ದೀವಿ, ಯಾವ ಸಂದರ್ಭಗಳಲ್ಲಿ, ಯಾವ ಒಂದು ಇದರಲ್ಲಿ ನಾವು ನಮ್ಮ ಒಂದು ಸ್ವರೂಪದಿಂದ ಆಚೆ ಬರದೆ ಅದನ್ನ ನಿಭಾಯಿಸ್ತಾ ಇದ್ದೀವಿ ಅಂತ ಶೇರ್ ಮಾಡಿ ನಿಮ್ಮ ಒಂದು ಅನುಭವನ. ಆಯ್ತು ಸಂತೋಷ್ ಜಿ. ಹರಿ ಓಂ. ಸದ್ಗುರುಗಳಿಗೆ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ಸಾಷ್ಟಾಂಗ ಪ್ರಣಾಮಗಳು. ನಾನು ಇವತ್ತಿಂದು ನಂದು ಒಂದು ಇವಾಗ ಸಂಜೆ ಅನುಭವ ಒಂದು ಹೇಳ್ತೀನಿ. ಕೆಲಸದವಳು ಬೆಳಗ್ಗೆ 5:15 ಬರ್ತಾಳೆ, 6 ಗಂಟೆಗೆ ಹೊರಟೋಗ್ತಾಳೆ ದಿನ. ಅವಳು ಬೆಳಗ್ಗೆ ಹೇಳಿದ್ಲು ಅವಳ ಗಂಡ ಅಯ್ಯಪ್ಪನ್ಗೆ ಏನೋ ಹೋಗ್ತಿದ್ದಾರೆ, ಆದ್ರಿಂದ ನಾಳೆ ಬರೋದಿಲ್ಲ ಆಂಟಿ ಅಂತ ಹೇಳಿದ್ಲು. ಆಯ್ತು, ನಾಡದ್ ಬರ್ತಿ ತಾನೇನೋ, ನಾಡದ್ ಬರ್ತೀನಿ. ಸರಿ, ಮುಗೀತು, ಸುಮ್ನೆ ಅದೇ. ಸಾಯಂಕಾಲ ಫೋನ್ ಮಾಡಿ ಹೇಳಿದ್ಲು, ಆಂಟಿ ನಾಡದ್ದು ಬರೋದಿಲ್ಲ, 2 ದಿನ ಬರಲ್ಲ, ಯಾಕೆ ಅಂದೆ. ಇಲ್ಲ, ಇವತ್ತು ಅವರು ಭಜನೆ ಇಟ್ಕೊಂಡಿದ್ದಾರೆ, ನಾಳೆ ಅವ್ರು ಹೊರಡ್ತಾರೆ, ಅವರು ಹೋಗೋದ್ ಬೇಡ ಅಂತ ಹೇಳಿದ್ರು ಅಂತ. ತಕ್ಷಣ ಕೋಪ ಬಂದು, ಆಯ್ತು ಸರಿ ಆಯ್ತು ಅಂತ ಹೇಳ್ದೆ. ಆಯ್ತು ಅಂತ ಹೇಳಿ ಫೋನ್ ಇಟ್ಟೆ. ಆಮೇಲೆ ಅಲ್ಲಿ ನನ್ನ ಮನಸ್ಸು ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋದಿಕ್ಕೆ ಕೆಲಸ ಮಾಡಕ್ ಶುರು ಮಾಡ್ತು. ನೋಡು, ಅವಳು ಸುಳ್ಳು ಹೇಳಿದಾಳೆ, ಬೆಳಗ್ಗೆ ಬಾಯ್ ಬಿಟ್ಟು ಕೇಳಿದ್ರು ನಾಡದ್ ಬರ್ತೀಯ ಅಂದ್ರೆ ಬರ್ತೀನಿ ಅಂತ ಹೇಳಿದಾಳೆ, ಇವಾಗ ನೋಡಿದ್ರೆ ಈ ತರ ಹೇಳ್ತಾಳೆ. ಅವಳು ಕೆಲ್ಸಕ್ಕೆ ತಪ್ಪಿಸ್ಕೊಳಕ್ಕೆ ಹೇಳಿದಾಳೆ. ಯಾಕಂದ್ರೆ ಅವಳದು ಮೊದಲ್ದೆಲ್ಲ ಅವಳು ಏನೇನ್ ಮಾಡಿದ್ಲೋ ಎಲ್ಲ ತಗೊಳ್ತು ನನ್ನ ಮನಸ್ಸು. ನಾನ್ ತಕ್ಷಣ ಹೇಳ್ದೆ, ಓ ಇಲ್ಲಿ ಈ ಮನಸ್ಸು ಡಾಮಿನೆಂಟ್ ಮಾಡಕ್ ಶುರು ಮಾಡ್ತು, ಇದು ಡ್ರಾಮಾ ಇಲ್ಲಿ ಸ್ಟಾರ್ಟ್ ಮಾಡ್ತು. ಅಪ್ಪ ಅಂತ ಹೇಳ್ದೆ. ಆಯ್ತು, ಇವಾಗ ನಾನು ಅವಳಿಗೆ ಫೋನ್ ಮಾಡಿ ಹೇಳಿದ್ರು ಅವಳು ಬರೋದಿಲ್ಲ, ಅವಳನ್ನ ಬೈಕೊಂಡು ಬರೋದಿಲ್ಲ. ನನಗಿರೋದು ಒಂದೇ ದಾರಿ, ಕೆಲಸ ಏನಿದೆಯೋ ಇವಾಗಲೇ ಶುರು ಮಾಡು, ಮುಗಿಸ್ಕೊ, ಫ್ರೀ ಆಗ್ತೀಯ ಬೆಳಗ್ಗೆ ಅಷ್ಟೊತ್ತಿಗೆ. ಸ್ಟಾಪ್ ಆಯ್ತು, ಮೈಂಡು ಕೂಲ್ ಆಯ್ತು, ಸಮಾಧಾನ, ಶಾಂತಿ ಹಿಂದೆ. ನನ್ನ ಸ್ವರೂಪ ಶಾಂತಿ. ಯಾಕೆ ನೀನ್ ತಲೆ ಕೆಡ್ಸ್ಕೊಂತೀಯ? ಅವಳು ಬರ್ಲಿಲ್ಲ ಅಂತಂದ್ರೆ ನೀನ್ ಯಾಕೆ ನಿನ್ನ ಎನರ್ಜಿ ಹಾಳು ಮಾಡ್ಕೊಂತೀಯ? ನಿನ್ ಮನಸ್ಸಿನ ಆಟ ಪಕ್ಕಕ್ಕಿಡು ಅಂತ ಅನ್ನಿಸ್ತು. ಫಿನಿಶ್ ಆಯ್ತು. ಕೆಲಸ ಸ್ಟಾರ್ಟ್ ಮಾಡಿದ್ದು ಆಯ್ತು, ಕೆಲಸ ಮುಗ್ದಿದ್ದು ಆಯ್ತು. ಇವತ್ತಿಂದ ನನ್ನ ಎಕ್ಸ್ಪೀರಿಯನ್ಸ್ ಸಂತೋಷ್. ಇಲ್ಲ, ನೀವ್ ಹೇಳಿದ್ರಲ್ಲ, ಏನಾಗುತ್ತೆ ಗೊತ್ತಾ, ಪ್ರತಿಯೊಂದು ಸರಿನೂ ಅಷ್ಟೇ, ನಾವು ಯಾರ ಮೇಲಾದ್ರೂ ಏನಾದ್ರೂ ಒಂದು ಬ್ಲಾಕೇಜಸ್ ಇರ್ಲಿ ಅಥವಾ ಏನಾದ್ರೂ ಇರ್ಲಿ, ಅವ್ರು ನಮ್ಗೆ ಏನಾದ್ರೂ ಮಾಡಿದ್ರೆ ನಾವು ಪಾಸ್ಟ್ ಗೆ ಹೋಗ್ತೀವಿ ನೋಡಿ. ಆ ಪಾಸ್ಟ್ ಇಂದ ಯಾವಾಗ್ಲೋ ಏನೋ ಮಾಡಿದ್ದೆಲ್ಲ ಬಂದ್ಬಿಡುತ್ತೆ. ಇದು ಪ್ರತಿಯೊಬ್ಬರಿಗೂ ಆಗುತ್ತೆ. ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಪಾಸ್ಟ್ ಬರಲ್ಲ. ಅದಕ್ಕೆ ಹೇಳೋದು ಗುರುಜಿ ಹೇಳ್ತಾರಲ್ಲ, ವಿ ಹ್ಯಾವ್ ಟು ಲಿವ್ ಇನ್ ಪ್ರೆಸೆಂಟ್. ಸಿ, ಪಾಸ್ಟ್ ಮತ್ತೆ ಫ್ಯೂಚರ್ ಅಲ್ಲ, ಪ್ರೆಸೆಂಟ್. ಈಗ ಈ ಕ್ಷಣದಲ್ಲೇ ಮುಕ್ತಿ ಅನ್ನೋದು ಇಲ್ಲಿ ಇರೋದು ಅಷ್ಟೇನೆ ಹೊರತು ಈಗ ಹೇಳ್ತಾರಲ್ಲ, ಏನಂತ ಪುರಂದರದಾಸರ ಹಾಡಲ್ಲಿ ಗುರುಜಿ ಅವರು ಹೇಳ್ತಾ ಇರ್ತಾರೆ, ಈ ಕ್ಷಣ ಇಲ್ಲೇ ಮುಕ್ತಿ ಅಂತ. ಯಾವ್ದೋ ಬೇರೆ ಕಡೆ ಇಲ್ಲ ಅಥವಾ ಬೇರೆ ದಿವಸ ಇಲ್ವಾ, ಅದೇನೋ ಹಾಡು ಬರ್ತಿಲ್ಲ, ನೆನಪು ಬರ್ತಾ ಇಲ್ಲ. ಅಂದ್ರೆ ನಮಗೆ ಪ್ರತಿಯೊಂದು ಕ್ಷಣದಲ್ಲೂ ನಾವು ಆ ಸ್ವರೂಪದಲ್ಲಿ ನಿಂತಾಗ ಮಾತ್ರ ಈ ಅನುಭವ ಆಗುತ್ತೆ. ಈ ಒಂದು ನೋಡಿ, ನೀವು ಚೆನ್ನಾಗಿ ಹೇಳಿದ್ರಿ, ಪಾಸ್ಟ್ ಬಂತು ನನಗೆ, ಅವಳು ಮಾಡಿದ್ದಂತ ಹಳೆಯದೆಲ್ಲ ನೋಡಿ, ಇವಳು ಈ ತರ ಸುಳ್ಳು ಹೇಳಿದಾಳೆ ಅಂತ. ಬಟ್ ನೀವು ಟಕ್ ಅಂತ ಕೆಲವೊಂದು ನಿಮಿಷಗಳಲ್ಲೇ ನೀವು ವಾಪಸ್ ಬಂದ್ರಲ್ಲ, ವಾಪಸ್ ಬಂದು ಹೌದು, ಯಾರಿಗಾಗ್ತಾ ಇದೆ ಇದು, ನಾನು ಯಾಕೆ ಇದು ಮಾಡ್ತಾ ಇದ್ದೀನಿ, ಮರ್ನ್ ಮಾಡ್ತಾ ಇದ್ದೀನಿ, ಈ ತರ ಯಾಕೆ ಹಿಂಗ್ ಆಗ್ತಾ ಇದೆ, ಆಯ್ತು ನನ್ ಕೆಲಸ ಮಾಡ್ಕೊಳ್ಳೋಣ, ಆಯ್ತು ಅವಳು ಸುಳ್ಳು ಹೇಳಿದ್ರೆ ಆಯ್ತು, ಓಕೆ, ದಟ್ಸ್ ಓಕೆ ಅಂತ ಹೋದ್ರಲ್ಲ. ಅಲ್ಲೇನಾಯ್ತು ಅಂದ್ರೆ, ಆ ಕಾರ್ಮಿಕ್ ಇಂಪ್ರೆಷನ್ಸ್ ನ ಕ್ರಿಯೇಷನ್ ನ ಕಟ್ ಮಾಡ್ತಾ ಇದ್ದೀರಾ ನೀವು. ಸೊ ಏನಾಗ್ತಾ ಇದೆ ಅಂದ್ರೆ, ಹೊಸ ಕಾರ್ಮಿಕ್ ಇಂಪ್ರೆಷನ್ ಕ್ರಿಯೇಟ್ ಆಗ್ತಾ ಇಲ್ಲ, ಅಲ್ಲಿ ನೀವು ಕಟ್ ಮಾಡ್ತಾ ಇದ್ದೀರಾ. ನಿಮ್ ಕೆಲಸ ಅದು ಅಂತ ನೀವು ಮಾಡ್ತಾ ಇದ್ದೀರಾ. ಅವಳು ಬರ್ತಾಳೆ, 3 ದಿವಸ ಆದ್ಮೇಲೆ ಬರ್ತಾಳೆ, 4 ದಿವಸ ಆದ್ಮೇಲೆ ಬರ್ತಾಳೆ. ಶಿ ವಿಲ್ ಕಂಟಿನ್ಯೂ ಹಿಸ್ ಜಾಬ್ ಅಕಾರ್ಡಿಂಗ್ ಟು ಹರ್ ಇದು. ಬಟ್ ಇಲ್ಲಿ ಮೇನ್ ಇಂಟೆನ್ಷನ್ ಏನ್ ಗೊತ್ತಾ, ಇದ್ರ ಬಿಹೈಂಡ್ ನಾವು ಪ್ರತಿಯೊಂದು ಚಟುವಟಿಕೆಯಲ್ಲೂ ಪ್ರತಿಯೊಂದು ಇದನ್ನು ನನ್ನದಲ್ಲ ಅನ್ನೋ ಭಾವದಿಂದ ಮಾಡೋವಾಗ ಮಾತ್ರ ಆ ಕಾರ್ಮಿಕ್ ಇಂಪ್ರೆಷನ್ ನ ಕಟ್ ಮಾಡಕ್ಕಾಗೋದು. ಅದನ್ನ ಕಟ್ ಮಾಡಿದಾಗ ಮಾತ್ರ ನಾವು ಸ್ವರೂಪದಲ್ಲಿ ನಿಲ್ಲಕ್ಕಾಗೋದು. ಚೆನ್ನಾಗಿ ಹೇಳಿದ್ರಿ ಆಶಾಜಿ. ಇನ್ ಯಾರಾದ್ರೂ ಈ ತರ ಅಷ್ಟೇ ಅನ್ಸುತ್ತಲ್ಲ. ಥ್ಯಾಂಕ್ ಯು ಸಂತೋಷ್ ಜಿ. ಸೊ ಈ 73, 74, 75 ಗುರುಜಿ ಹೇಳಿದ್ದೇನ ನೀವೆಲ್ಲ ಹೇಳಿದ್ರಿ. ಈಗ ಎಲ್ಲರೂ ನಿಮ್ಮ ಅನುಭವಗಳಲ್ಲಿ ಈಗ ಶ್ರವಣ ಮಾಡ್ತೀವಿ, ಶ್ರವಣ ಮಾಡೋದು ಮನನ ನಿಧಿಯಾಸ ಆಗ್ತಾ ಇರುತ್ತೆ. ಆ ಒಂದು ಪ್ರೊಸೀಜರ್, ಆ ಪ್ರೊಸೆಸ್ ಅಲ್ಲಿ ಡೈಲಿ ನಾವೇನ್ ಮಾಡ್ತೀವಿ, ಸಂತೋಷ್ ಜಿ, ನಿಮ್ ವಾಯ್ಸ್ ಇಲ್ಲ. ಕೇಳ್ತಾ ಇಲ್ಲ ಸಂತೋಷ್ ಜಿ. ಇಲ್ಲ, ಕೇಳ್ತಾ ಇಲ್ಲ.
ಈಗ ಕೇಳುತ್ತಲ್ಲ. ಈಗ ಕೇಳುತ್ತೆ. ಹಾ, ಸೊ ನಾನೇನ್ ಹೇಳ್ತಾ ಇದ್ದೆ ಅಂತಂದ್ರೆ, ನಾವು ಪ್ರತಿದಿನ ನಮ್ಮ ಜೀವನದ ಆಗು ಹೋಗುಗಳಲ್ಲಿ ಅಂದ್ರೆ ನಾವು ತಿಳ್ಕೊಂಡಿದ್ ಮಾತ್ರಕ್ಕೆ ಜ್ಞಾನ ಬಂದ್ಬಿಡ್ತು, ಅಥವಾ ನಾವು ನಮ್ಮ ದಿನನಿತ್ಯ ವ್ಯವಹಾರದಲ್ಲಿ ನಿಲ್ಲಕ್ ಆಗ್ತಾ ಇಲ್ಲ ಅಂತ ಏನೂ ಇಲ್ಲ. ಗುರುಜಿ ಅದೇ ಹೇಳೋದಿಲ್ಲ 73ನೇ ಟಾಕಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನೋಡಪ್ಪ, ನಿನಗೆ ಶ್ರವಣ ಆಗಿದೆ, ಮನ ನಿಧಿಧ್ಯಾಸ ಎಲ್ಲ ಆಗಿದೆ, ನಿನ್ನ ಸ್ವರೂಪದಲ್ಲಿ ಇದೆಯಾ ನೀನು, ಆದ್ರೆ ನಿನ್ನ ವ್ಯವಹಾರನ ಯಾವ ತರ ಮಾಡ್ತಾ ಇರ್ತೀಯ ಅದನ್ನ ತಿಳಿಸ್ಕೊಡೋದಕ್ಕೆ ಗುರುಜಿ ಈ ಒಂದು ಟಾಪಿಕ್ ನ ತಗೋತಾರೆ. ಅಲ್ಲಿ ಹೆಂಗೆ ನಾನು ನಾವೆಲ್ಲ ಎಷ್ಟು ಚೆನ್ನಾಗಿ ಎಲ್ಲರೂ ಶೇರ್ ಮಾಡಿದ್ರಿ, ಎಲ್ಲರೂ ತಮ್ಮ ಅನುಭವಗಳನ್ನ, ಕೆಲವರು ಅಂದ್ರೆ ಎಲ್ರು ಪ್ರತಿಯೊಬ್ರು ಇಲ್ಲಿ ಈ ಒಂದು ಚಾಟ್ ಅಲ್ಲಿ ಇರೋವಂತಾರೆ ಎಲ್ರು ಅಷ್ಟೇನೆ, ಎಲ್ಲರೂ ತಮ್ಮ ಸ್ವರೂಪದಲ್ಲಿ ನಿಂತು ತಾವು ಆ ಒಂದು ಬೇರ್ಪಡಿಕೆಯಿಂದ ತಾನು ಮಾಡ್ತಾ ಇರೋ ಕೆಲಸದಲ್ಲಿ ಕರ್ತೃತ್ವ, ಜ್ಞಾತೃತ್ವ, ಭೋಕ್ತೃತ್ವ ಇಲ್ಲದೆ ಮಾಡೋ ಅಂತ ಒಂದು ಸ್ಥಿರತೆ ಬಂದಿದೆ. ಅದನ್ನ ನಿಜವಾಗ್ಲೂ ಕೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಅಲ್ಲಿಗೆ ಆ 73ನೇ ಟಾಪಿಕ್ ಅಲ್ಲಿ ಗುರೂಜಿ ಕೊಟ್ಟಿರೋ ಮಾತು ನಮಗೆಲ್ಲರಿಗೂ ಅನ್ವಯ ಆಗಿದೆ, ಅದನ್ನ ನಾವೆಲ್ಲ ಮಾಡ್ತಾ ಇದೀವಿ ಅಂತ ಹೇಳಿ ಇನ್ನು ಮುಂದೆ ಹೋಗ್ಬೇಕಾದ್ರೆ ನೆಕ್ಸ್ಟ್ 74ನೇ ಟಾಕಲ್ಲಿ ಗುರೂಜಿ 3 ಜನ ಇದ್ದಾರೆ. ಈಗ ಕೆಲವ್ರಿಗೆ ಈಗ ನಮ್ಗೆಲ್ಲ ಹೆಂಗೆ ಅಂತಂದ್ರೆ, ನಾವು ಯಾವುದೋ ಜನ್ಮದ ಪುಣ್ಯ ಇದರಿಂದ ಅಷ್ಟೇ ಇದು ಬಂದಿರೋದು ನಮ್ಗುನುವೆ. ಅಂದ್ರೆ ನಾವು ಸಾಮಾನ್ಯ ಪುರುಷರಂತೆ ಕಂಡ್ರು ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಜೀವನದಲ್ಲಿ ನಮ್ಮ ಪೂರ್ವ ಜನ್ಮದ ಸುಕೃತದಿಂದ ಆ ಒಂದು, ಯಾಕಂತಂದ್ರೆ ಮುಕ್ತಿ ಅನ್ನೋದು ಗುರುವಿನಿಂದನೇ ಆಗ್ಬೇಕೆ ಹೊರತು ಅದು ಯಾವ್ದು ಪುಸ್ತಕದಿಂದ ಓದಿ ಏನೋ ತಿಳ್ಕೊಂಡು ನಾನು ಮುಕ್ತಿ ಪಡಿತೀನಿ ಅಂದ್ರೆ ಆಗೋದೇ ಇಲ್ಲ ಅಲ್ವಾ. ಆ ಒಂದು ನಿಟ್ಟಿನಲ್ಲಿ ನೋಡ್ಬೇಕಾದ್ರೆ ನಾವು ಸಾಮಾನ್ಯರಾಗಿ ಸಾಮಾನ್ಯರಾಗಿ ಕಂಡ್ರು, ನಾವು ಯೋಗನಿಷ್ಠರು ಆಗದೆ ಇದ್ರು, ಅಥವಾ ಅವತಾರ ಪುರುಷರಲ್ಲೂ ಅವತಾರ ಪುರುಷ ಇಲ್ಲ ಅಂದ್ರೂ ಸಾಮಾನ್ಯರಲ್ಲಿ ಸಾಮಾನ್ಯ ಆದ್ರೂ ನಮಗೆ ಎಲ್ಲೋ ಒಂದು ಅಪೂರ್ವ ಜನ್ಮದ ಸುಕೃತ ನಮ್ಮನ್ನ ಈ ಒಂದು ಸ್ಥಾನಕ್ಕೆ ತಂದು ಆ ಒಂದು ಸ್ವರೂಪದಲ್ಲಿ ನಿಲ್ಲೋ ಹಾಗೆ ಆ ಗುರುವಾಣಿಯಿಂದ ಆ ಗುರುವೇ ದೇಹವನ್ನ ಪಡೆದು, ಸದ್ಗುರು ದೇಹವನ್ನ ಪಡೆದು ಅವರು ನಮಗೆ ನೀನ್ ದೇಹ ಅಲ್ಲಪ್ಪ, ನಿನ್ ಮನ್ಸಲ್ಲಪ್ಪ, ನೀನ್ ಬುದ್ಧಿ ಅಲ್ಲಪ್ಪ ಅಂತ ಹೇಳಿದ್ದಾರೆ. ಅದನ್ನ ಹಿಡ್ಕೊಂಡು ನಾವು ಮುಂದೆ ಸಾಗೋಣ ಅಂತ ಹೇಳ್ತಾ ಈ ಒಂದು ಟಾಕ್ ನ ಮುಗಿಸ್ತೀವಿ. ಇದು 73, 74, 75ನೇ ಟಾಕ್. ಯಾರಿಗಾದ್ರೂ ಯಾವ್ದು ಪ್ರಶ್ನೆ ಇದ್ರೆ ಕೇಳ್ಬಹುದು. ಕೋಕಿಲಾಜಿ ಇದೀರಾ ನೀವು? ಇಲ್ಲ, ಹೋದ್ರು. ಐ ಆಡಿಬಲ್ ರೈಟ್ ಆಶಾಜಿ? ಇದ್ದಾರೆ ಕೋಕಿಲಾಜಿ ಇದ್ದಾರೆ. ಕೋಕಿಲಾಜಿ, ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ, ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಶೇರ್ ಮಾಡ್ಬೋದು. ಇಲ್ಲ, ಏನು ಪ್ರಶ್ನೆ ಇಲ್ಲ ಸಂತೋಷ್. ಅದೊಂದೇ ಪ್ರಶ್ನೆ ಇದ್ದಿದ್ದು ನನಗೆ. ನಾನು ಹೇಳಿದ್ನಲ್ಲ, ಅದೊಂದು ಮಾತ್ರ ಮನೆಗೆ ಮಾತ್ರ ಸೀಮಿತ ಮಾಡ್ಕೊ, ಅದೊಂದೇ ಪ್ರಶ್ನೆ ಇದ್ದಿದ್ದು. ಅದಕ್ಕೆ ನಿಮ್ಗೆ ಉತ್ತರ ಸಿಕ್ತು ಸಂತೋಷ್ ಜಿ ನಂಗೆ. ಸೀಮಿತ ಅಲ್ಲ, ನೀವು ಯು ಆರ್ ಅನ್ಲಿಮಿಟೆಡ್. ನೀವು ಎಲ್ಲಾದ್ರೂ ಗಿಡನೂ ನೀವೇ, ಮರನೂ ನೀವೇ, ಬಳ್ಳಿನೂ ನೀವೇ. ಮನೇಲಿರೋರೆಲ್ಲ ಕಾಣ್ತಾ ಇದೆ ಅಷ್ಟೇ. ಇವಾಗ ನೀವು ಒಂದು ಯಾವ್ದಾದ್ರು ಕನ್ನಡಿ ಇರೋ ಅಂತ ಒಂದು ಕತೆ ಹೇಳ್ತೀನಿ ಕೇಳಿ. ಒಂದು ಕನ್ನಡಿ ಒಂದು ಮಿರರ್ ಪ್ಯಾಲೇಸ್ ಅಂತ ಇರುತ್ತೆ. ಆ ಮಿರರ್ ಪ್ಯಾಲೇಸ್ ಅಲ್ಲಿ ಒಬ್ಬ ರಾಜ ಏನ್ ಮಾಡ್ತಾನೆ, ಅದನ್ನ ಕಟ್ಟಿರ್ತಾನೆ. ಅವನು ತುಂಬಾ ಪ್ರೀತಿಯಿಂದ ಸಾಕಿರ್ತಾನೆ ಒಂದು ನಾಯಿನ. ಅವನೇನ್ ಮಾಡ್ತಾನೆ, ಆ ನಾಯಿ ಬೈ ಚಾನ್ಸ್ ಮಿಸ್ ಆಗಿ ಒಳಗಡೆ ಆ ಮಿರರ್ ಪ್ಯಾಲೇಸ್ ಅಲ್ಲಿ ಲಾಕ್ ಆಗ್ಬಿಡುತ್ತೆ. ಬೀಗ ಹಾಕೊಂಡು ಸೈನಿಕರೆಲ್ಲ ಬಂದ್ಬಿಡ್ತಾರೆ. ಆ ನಾಯಿ ಏನಾಗುತ್ತೆ ಅಂತ ಅಂದ್ರೆ, ಒಂದು ನಾಯಿ ಒಂದೇ ಕಾಣಲ್ಲ, ಎಲ್ಲಾ ಕಾಣುತ್ತೆ, ಎಲ್ಲಾ ನಾಯಿಗಳಂತ ಆ ಮಿರರ್ ಅಲ್ಲಿ ಅವನಿಗೆ 100 ನಾಯಿ ತರ ಕಾಣಕ್ ಶುರು ಆಗುತ್ತೆ ಆ ನಾಯಿಗೆ. ಅವಾಗ ಏನಾಗುತ್ತೆ, ಬೊಗಳಿ ಎಗರಿ ಬಿದ್ದು ಕಚ್ಚಿ ಕಡೆಗೆ ಅದು ಪ್ರಾಣನೇ ಕಳ್ಕೊಂಡ್ಬಿಡುತ್ತೆ. ಹಂಗೆ ನಾವು ಅಷ್ಟೇನೆ, ಇಲ್ಯೂಷನ್ ಇದೆಲ್ಲ ಏನ್ ಕಾಣ್ತಾ ಇದೆ, ಈ ಮಿರರ್ ಎಲ್ಲ ಇದೆಲ್ಲ ಪ್ರಪಂಚ ಎಲ್ಲ ರಿಫ್ಲೆಕ್ಷನ್ ಕಾಣಿಸ್ತಾ ಇರೋದು ನಮ್ಮ ಒಂದು ಪ್ರತಿಫಲನ ಅಷ್ಟೇನೆ. ನಾವ್ ಯಾವಾಗ ಅದನ್ನ ಡಿಸ್ಕ್ರಿಮಿನೇಟ್ ಮಾಡ್ತೀವಿ, ನಾವು ಅದನ್ನ ಒಂದು ಜ್ಞಾನದಿಂದ ತಿಳ್ಕೊತೀವೋ, ಆಗ ಎಲ್ಲವೂ ಒಂದೇ ತರ ಕಾಣುತ್ತೆ, ಎಲ್ಲಾನು ಒಂದೇ ಇರುತ್ತೆ. ಟ್ರೈ ಮಾಡಿ, ಪ್ರಯತ್ನ ಪಡಿ, ಆಗತ್ತೆ, ಎಲ್ಲ ಆಗಿದೆ. ಸರಿ ಸಂತೋಷ್ ಜಿ, ಸರಿ. ಥ್ಯಾಂಕ್ ಯು ಸಂತೋಷ್. ಥ್ಯಾಂಕ್ ಯು. ಸೊ ಇವ್ರು ಎಲ್ಲೋದ್ರು ಇದಾರ ಮೇಡಮ್ ಅವರು? ಸತ್ಯಾಜಿ ಇದಾರ ಅಥವಾ ಗೊತ್ತಿಲ್ಲ. ಸಂತೋಷ್ ಈಗ ಹೇಳಿದ್ರಿ ನೀವು, ಮಿರರ್ ಅಲ್ಲಿ ಎಲ್ಲ ಪ್ರತಿಬಿಂಬ ಎಲ್ಲ ನಾಯಿ ಕಾಣ್ತಿತ್ತು ಅಂತ. ಅಲ್ಲಿ ಏನಕ್ಕೆ ಹೋಯ್ತು ನಾಯಿ ಅಂತಂದ್ರೆ, ಅಲ್ಲಿ ಪ್ರಸಾದ ಇಟ್ಟಿದ್ರು. ಪಾಂಡುರಂಗನ ಮುಂದೆ ಪ್ರಸಾದ ಇಟ್ಟಾಗ ಅದಕ್ಕೆ ಏನಾಯ್ತು, ಆ ವಾಸನೆಗೆ ಹೋಯ್ತು. ಏನಕ್ಕೆ, ಅಲ್ಲಿ ಭೋಗ ವಾಸನೆ, ಆ ವಾಸನೆಗೆ ಹೋಗಿ ಅಲ್ಲಿ ಸಿಗಾಕೊಂಡ್ಬಿಡ್ತು. ಅದು ಸ್ಟೋರಿ. ಹೌದೌದು. ಬಾಗಿಲ ಪ್ರಸಾದ ಇಟ್ಟಿದ್ದ, ಪ್ರಸಾದ ತಿನ್ನಕ್ಕೆ ಅಂತ ಹೋಗ್ದಾಗ ಗೊತ್ತಿಲ್ದಲೆ ಅವನು ಆ ಒಂದು ಪಂಡಿತ ಬಾಗ್ಲ ಹಾಕೊಂಡು ಹೋಗ್ಬಿಡ್ತಾನೆ. ಅದು ಹೊರಗ್ ಬರಕ್ಕಾಗಲ್ಲ, ಬಿಡಕ್ಕಾಗಲ್ಲ ಪ್ರಸಾದ. ಮತ್ತ ಅದೆಲ್ಲಿ ನೋಡ್ರು ಅದೇನ್ ನಂತರನೇ ಇನ್ನೊಂದಿದೆ, ಪ್ರಸಾದ ತಿನ್ನಕ್ ಬಾಯಿ ಹಾಕತ್ತೆ, ಅಲ್ಲಿ ಇನ್ನೊಂದ್ ಕಾಣುತ್ತೆ ಮಿರರ್ ಅಲ್ಲಿ, ಮತ್ತೆ ಹಿಂದಕ್ ಬಂದ್ ಬಾಗತ್ತೆ. ಅಲ್ಲಿ ತಿನ್ನೋದು ಇಲ್ಲ, ಅದನ್ನ ಅನುಭವಿಸೋದು ಇಲ್ಲ, ಅದ್ ಏನು ಇಲ್ಲ.
ನಂತರನೇ ಇನ್ನೊಂದು ಹಾಗೆ ಒಂದು ನಾವು ಈ ಪ್ರಪಂಚದಲ್ಲಿ ಏನಿದೆ ಈ ಭೋಗಗಳು ನೋಡ್ತಿದೀವಲ್ಲ, ನಾಮ ರೂಪಗಳು ಭೋಗ ವಾಸನೆಗಳಿಂದ ಹೋಗಿ ಸಿಗಾಕೊಂಡು ಒದ್ದಾಡ್ತಿರ್ತೀವಿ. ಓದಾಡ್ತಾ ಇರ್ತೀವಿ. ಯಾವಾಗ ಗುರುಗಳಿಂದ ಸದ್ಗುರುವಿನಿಂದ ಈ ಒಂದು ನಮ್ಗೆ ಆತ್ಮಜ್ಞಾನ ಯಾವಾಗ ತಿಳಿಯುತ್ತೋ ಆ ಭೋಗ ವಾಸನೆಗಳ ಹಿಂದೆ ಹೋಗೋದು ಕಮ್ಮಿ ಕ್ರಮೇಣ ಆಗುತ್ತೆ. ಕ್ರಮೇಣ ಕಮ್ಮಿ ಆಗ್ತಾ ಕ್ರಮೇಣ ಬರುತ್ತೆ. ಕ್ರಮೇಣ ಕಮ್ಮಿ ಆಗುತ್ತೆ, ಆಮೇಲೆ ಹೋಗುತ್ತೆ ಅಷ್ಟೇ. ಹೌದು ಸಂತೋಷ್ ಜಿ, ಅಷ್ಟೇ. ಹರಿ ಓಂ. ಚೆನ್ನಾಗಿ ಹೇಳಿದ್ರಿ ಸಂಧ್ಯಾಜಿ, ಥ್ಯಾಂಕ್ ಯು. ಸರಿ, ಶೋಭಾಜಿ ಪ್ರೇಯರ್, ಎಂಡಿಂಗ್ ಪ್ರೇಯರ್ ಹೇಳ್ತೀರಾ? ಇದರ ಶೋಭಾಜಿ PPT ಇಲ್ಲ ಅಲ್ವಾ? PPT ಇಲ್ಲ, ಅವರು PPT ಅವರು ಇಲ್ವಲ್ಲ, ಅವ್ರ ಹೆಸರೇನು? ರಾಗೇಶ್. ಸರಿ ಸರಿ ಸರಿ, ಶೋಭಾಜಿ ಪ್ರೇಯರ್ಸ್ ಹೇಳಿ ಮುಗಿಸೋಣ. असतो मा सद्गमय तमसो मा ज्योतिर्गमय मृत्योर्मा अमृतङ्गमय। ॐ शान्ति शान्ति शान्तिः। ॐ पूर्णमदः पूर्णमिदम् पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ ಪರಾ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಸಂತೋಷ್ ಯಾವಾಗ